ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನಮಸ್ಕಾರ. ಜಿ ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕರಿಗೆಲ್ಲ ಶುಭ ಶನಿವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸುಸ್ವಾಗತ. ಕೋ-ಪವರ್ಡ್ ಬೈ ಮಾಲ್ಗುಡಿ ಕಾಂಟಿನೆಂಟಲ್ ಫ್ರೆಶ್ ಫಿಲ್ಟರ್ ಕಾಫಿ. ಪಾರಂಪರ್ಯವಾದ ಶ್ರೇಷ್ಠವಾದ ಫಿಲ್ಟರ್ ಕಾಫಿ ಅಂದರೆ ಅದು ಮಾಲ್ಗುಡಿ ಕಾಂಟಿನೆಂಟಲ್ ಫ್ರೆಶ್ ಫಿಲ್ಟರ್ ಕಾಫಿ. ನಿಮ್ಮ ಪ್ರತಿದಿನದ ಶುಭಾರಂಭವಾಗಲಿ ಮಾಲ್ಗುಡಿ ಕಾಂಟಿನೆಂಟಲ್ ಫ್ರೆಶ್ ಫಿಲ್ಟರ್ ಕಾಫಿಯನ್ನು ಸವಿಯೋದ್ರೊಂದಿಗೆ ಅಂತ ಹೇಳ್ತಾ, ಇನ್ನು ಸ್ಪೆಷಲ್ ಪಾರ್ಟ್ನರ್ಸ್ ಅಮೃತ ಬಿಂದು. A&J ಹೆಲ್ತ್ ಕೇರ್ ವತಿಯಿಂದ 100% ಆಯುರ್ವೇದಿಕ್ ಅಂಶಗಳನ್ನು ಹೊಂದಿರುವಂತಹ ಎಲ್ಲ ಆಯುರ್ವೇದಿಕ್ ಉತ್ಪನ್ನಗಳು, ಅಮೃತ ಬಿಂದು ಆಗಿರ್ಬೋದು, ಶಕುಂತಲಾ ಹರ್ಬಲ್ ಹೇರ್ ಟೋನ್ ಆಗಿರ್ಬೋದು, ಲವಣ ತೈಲಂ ಆಗಿರ್ಬೋದು, ಎಲ್ಲ ಆಯುರ್ವೇದಿಕ್ ಉತ್ಪನ್ನಗಳು ನಿಮ್ಮ ಹತ್ತಿರದ ನಿಮ್ಮ ಸಮೀಪದ ಎಲ್ಲ ಮೆಡಿಕಲ್ ಸ್ಟೋರ್ಗಳಲ್ಲಿ ಕೂಡ ಲಭ್ಯತೆ. ಖಂಡಿತವಾಗಿಯೂ ಕೊಂಡುಕೊಳ್ಳಿ, ನಿಮ್ಮ ಆರೋಗ್ಯವನ್ನು ವೃದ್ಧಿಸಿಕೊಳ್ಳಿ. ಲವಣ ತೈಲಂ ಯಾವುದೇ ಕಠಿಣ ವ್ಯಾಯಾಮಗಳಿಲ್ಲದೆ ಮತ್ತು ಯಾವುದೇ ಆಹಾರದ ಪಥ್ಯಕ್ರಮವೂ ಕೂಡ ಇಲ್ಲದೆ ನಿಮ್ಮ ಹೊಟ್ಟೆಯ ಕೊಬ್ಬಿಗೆ ಮತ್ತು ಬೊಜ್ಜಿಗೆ ಆಯುರ್ವೇದಿಯ ಪರಿಹಾರ ಆಯುಕೇರ್ ಅಂದರೆ ಅದು ಲವಣ ತೈಲಂ. ನೀವು ಕೂಡ ಖಂಡಿತವಾಗಿ ಒಮ್ಮೆ ಬಳಸಿ ನೋಡಬಹುದು. ಮತ್ತು ಉಲ್ಲಾಸ್ ಅಗರಬತ್ತಿ, ಇನ್ನು ಸಾಧಾರಣ ಅಗರಬತ್ತಿ ಅಲ್ಲ, ಉಲ್ಲಾಸ್ ಅಗರಬತ್ತಿ ತನ್ನಿರಿ. ನಿಮ್ಮ ಮನೆಯ ಪೂಜಾಗೃಹದಲ್ಲಿ ಪ್ರತಿನಿತ್ಯವೂ ಬೆಳಗಲಿ ಉಲ್ಲಾಸ್ ಅಗರಬತ್ತಿ. ಹಾಗೂ ಡಿವೈನ್ ಪಾರ್ಟ್ನರ್ ದೀಪಂ ಲ್ಯಾಂಪ್ ಆಯಿಲ್. ದೀಪದ ಬೆಳಕಿನಲ್ಲಿ ಒಂದು ದೈವಿಕ ಅನುಭವ. 5 ವಿಶೇಷ ತೈಲಗಳ ಮಿಶ್ರಣವೇ ದೀಪಂ ಲ್ಯಾಂಪ್ ಆಯಿಲ್. ಬಳಸಿ ನೋಡಿ, ಶುಭ ಫಲಗಳನ್ನು ನಿಮ್ಮದಾಗಿಸ್ಕೊಳ್ಳಿ ಅಂತ ಹೇಳ್ತಾ, ವೀಕ್ಷಕರೇ, ಇದು ಶುಭ ಶನಿವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದ ಪ್ರಾರಂಭದಲ್ಲಿ ನಾವು ನೋಡ್ತಾ ಇರುವಂಥದ್ದು, ಇತ್ತೀಚೆಗಷ್ಟೇ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿ ಅವರು ಸುಬ್ರಹ್ಮಣ್ಯ ಷಷ್ಠಿ ಪ್ರಯುಕ್ತ ಘಾಟಿ ಸುಬ್ರಹ್ಮಣ್ಯ ದಿವ್ಯ ಕ್ಷೇತ್ರಕ್ಕೆ ತೆರಳಿದ್ರು. ಅಲ್ಲಿ ಸುಬ್ರಹ್ಮಣ್ಯ ಸ್ವಾಮಿಗೆ ವಿಶೇಷವಾದಂತಹ ಪೂಜಾರಾಧನೆಯನ್ನ ಸೇವೆಯನ್ನ ಸಲ್ಲಿಸಿದ್ದಾರೆ. ಅಲ್ಲಿ ನಡೆದಂತಹ ಪೂಜಾ ಕಾರ್ಯಕ್ರಮ ಹೇಗಿತ್ತು ನೋಡೋಣ.
ಸುಬ್ರಹ್ಮಣ್ಯೇಶ್ವರಾಯ ನಮಃ. ಓಂ ಸ್ಕಂದಾಗ್ರಜಾಯ ನಮಃ. ಓಂ ಲಕ್ಷ್ಮೀನರಸಿಂಹಾಯ ನಮಃ. ಲಕ್ಷ್ಮೀ ನರಸಿಂಹನ ಸುಬ್ರಹ್ಮಣ್ಯೇಶ್ವರ ಸ್ವಾಮಿಯ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ, ಪರಮ ಪವಿತ್ರವಾಗಿರ್ತಕ್ಕಂಥ ಪುಣ್ಯ ಸಾನ್ನಿಧ್ಯ, ಸಾಕಷ್ಟು ಜನ ಭಕ್ತರನ್ನು ಒಳಗೊಂಡಿರ್ತಕ್ಕಂತಹ ಸಾನ್ನಿಧ್ಯ. ಈ ಒಂದು ಸಾನ್ನಿಧ್ಯ ಬೆಂಗಳೂರಿಗೆ ಬಹಳ ಸಮೀಪ ಇರತಕ್ಕಂಥದ್ದು, ದೊಡ್ಡಬಳ್ಳಾಪುರ ಹತ್ತಿರ ಇರತಕ್ಕಂಥದ್ದು, ಘಾಟಿ ಕ್ಷೇತ್ರ ಎಂಬತಕ್ಕಂಥ ಹೆಸರಿನಿಂದ ನಾಮಾಂಕಿತವಾಗಿ ಪ್ರಸಿದ್ಧಿ ಹೊಂದಿರತಕ್ಕಂಥದ್ದು. ಘಾಟಿ ಕ್ಷೇತ್ರ ಪ್ರತಿಯೊಬ್ಬರಿಗೂ ಅರಿವಿರ್ತಕ್ಕಂತಹದ್ದೇ. ಇಲ್ಲಿರ್ತಕ್ಕಂಥ ಸ್ವಾಮಿ ಗರ್ಭಗುಡಿಯಲ್ಲಿ ವಿರಾಜಮಾನಾಗಿ ಕೂತಿರ್ತಕ್ಕಂತಹ ಸುಬ್ರಹ್ಮಣ್ಯೇಶ್ವರ ಮತ್ತು ಲಕ್ಷ್ಮೀ ನರಸಿಂಹನ ನಾವು ದರ್ಶನ ಮಾಡ್ತಿದ್ದೀವಿ. ಇಂತಹ ಪರಮ ಪವಿತ್ರವಾಗಿರ್ತಕ್ಕಂಥ ಪುಣ್ಯ ಸಾನ್ನಿಧ್ಯದಲ್ಲಿ ಸೃಷ್ಟಿಯ ಈ ವಿಶೇಷವಾಗಿರ್ತಕ್ಕಂಥ ಶುಭ ಮುಹೂರ್ತದಲ್ಲಿ, ಸೃಷ್ಟಿ ಮುಹೂರ್ತ, ಸೃಷ್ಟಿಯಾದಂತಹ ಮಾರನೇ ದಿನ ಇವತ್ತಿನ ಕಾರ್ಯಕ್ರಮ ಏನೇ ಆದರೂ ಜಾತ್ರೆ, ಜನ್ಮೋತ್ಸವ, ರಥೋತ್ಸವ, ಧರ್ಮ, ಸಂಸ್ಕೃತಿ, ಸಂಪ್ರದಾಯ ಇದೆಲ್ಲವೂ ಸಹಿತ ನಮ್ಮ ಈ ಭರತಖಂಡದಲ್ಲಿ, ಭಾರತದ ನೆಲದಲ್ಲಿ ಬಹಳ ಅತ್ಯುತ್ತಮವಾಗಿರ್ತಕ್ಕಂಥದ್ದು. ಸಾಕಷ್ಟು ಜನ ಭಕ್ತರನ್ನು ಒಳಗೊಂಡಿರ್ತಕ್ಕಂಥ ಈ ಪರಮ ಪವಿತ್ರವಾಗಿರ್ತಕ್ಕಂಥ ಪುಣ್ಯಕ್ಷೇತ್ರ. ಈ ಕ್ಷೇತ್ರದಲ್ಲಿ ಇವತ್ತು ಲೋಕ ಕಲ್ಯಾಣಾರ್ಥವಾಗಿ ಒಂದು ಸಂಕಲ್ಪ ನಡೀತಾ ಇದೆ. ಈ ಸಂಕಲ್ಪ ಪ್ರಸ್ತುತ ಸಂಭವಿಸ್ತಿರ್ತಕ್ಕಂಥ, ಹಿಂದೆ ಬಂದು ಹೋಗಿರ್ತಕ್ಕಂಥ, ಮುಂದೆ ಬರುತ್ತೇನೋ ಎಂಬತಕ್ಕಂತಹ ಭಯದಲ್ಲಿರ್ತಕ್ಕಂಥ ನಮ್ಮ ನಿಮ್ಮೆಲ್ಲರಿಗೂ ಯಾವುದೇ ಕ್ರಿಮಿಕೀಟಗಳು, ಯಾವುದೇ ಒಂದು ಕ್ರಿಮಿಕೀಟಗಳಾದರೂ ಸಹಿತ ಬೇಗ ದೂರ ಆಗಲಿ, ಎಲ್ಲರೂ ಸಹಿತ ಸಂರಕ್ಷಿತವಾಗಲಿ, ಸುರಕ್ಷಿತವಾಗಿರಲಿ ಅಂತ ಹೇಳಿ ಸ್ವಾಮಿ ನಾನು ಪ್ರಾರ್ಥನೆ ಮಾಡೋಣ. ಸ್ವಾಮಿಯ ಆಲಯದಲ್ಲಾದರೂ ಭವ್ಯವಾದಂತಹ ಅಲಂಕಾರ, ಬರ್ತಕ್ಕಂತಹ ಭಕ್ತರಿಗೆ ಯಥೇಚ್ಛವಾದಂಥ ರೀತಿ ದಾಸೋಹ, ಅನ್ನ ಸಂತರ್ಪಣೆ, ಸ್ವಾಮಿಯ ರಥದ ಮೇಲೆ ವಿಶೇಷವಾಗಿ ದರ್ಶನ, ಇದೆಲ್ಲದರ ಮಧ್ಯದಲ್ಲಿ ಮುಂಬರ್ತಕ್ಕಂಥ ದಿನದಲ್ಲಿ ಕೋವಿಡ್ ಎಂಬತಕ್ಕಂಥ ಮಹಾಮಾರಿ ಎಲ್ಲೂ ಬರುತ್ತೋ ಎಂಬತಕ್ಕಂಥ ಭಯಭೀತರಾಗಿರ್ತಕ್ಕಂಥ ಜನಸಂಖ್ಯೆ ಸಾಕಷ್ಟು ಜನ. ಆದರೆ ಎಂಥ ಮಹಾಮಾರಿ ಕಾಯಿಲೆಗಳನ್ನಾದರೂ ಸುಬ್ರಹ್ಮಣ್ಯೇಶ್ವರ ಎಲ್ಲವನ್ನೂ ಹೊಡೆದೋಡಿಸುವಂಥ ಶಕ್ತಿ ಸುಬ್ರಹ್ಮಣ್ಯೇಶ್ವರನಿಗಿದೆ. ಹಾಗಾಗಿ ಭಗವಂತನಲ್ಲಿ ಇವತ್ತು ಸಾಮೂಹಿಕವಾದಂಥ ಒಂದು ಪ್ರಾರ್ಥನೆಯನ್ನು ಸಲ್ಲಿಸೋಣ. ನಾವು ನೀವೆಲ್ಲರೂ ಸಹಿತ ಪ್ರಾರ್ಥನೆ ಮಾಡ್ತಿರ್ತಕ್ಕಂಥದ್ದು, ಭಗವಂತ ಸೃಷ್ಟಿಯಲ್ಲಿ ಬದುಕಿರುವಷ್ಟು ದಿನ ನೆಮ್ಮದಿ, ಸುಖ, ಸಂತೋಷ ಬೇಕು. ಆದಷ್ಟು ಈ ರೌದ್ರ ತಾಂಡವನ್ನು, ಏನಿಲ್ಲ ಈ ರಾಕ್ಷಸತ್ವ ಅಂತಕ್ಕಂಥದ್ದು ಬೆರೀತಿದೆ, ಅದೆಲ್ಲವೂ ಸಹಿತ ಬೇಗ ದೂರ ಆಗಬೇಕು ಅಂತ ಹೇಳಿ ಭಗವಂತನ ಶ್ರದ್ಧಾಭಕ್ತಿಯಾಗಿ ಪ್ರಾರ್ಥನೆ ಮಾಡೋಣ. ಸುಬ್ರಹ್ಮಣ್ಯೇಶ್ವರ ಲಕ್ಷ್ಮೀ ನರಸಿಂಹನಲ್ಲಿ ಸಾಮೂಹಿಕವಾದಂಥ ಪ್ರಾರ್ಥನೆ ಸಲ್ಲಿಸೋಣ. ಓಂ ಲೋಕ ಕಲ್ಯಾಣಾರ್ಥವಾಗಿ ನಡೀತಿರ್ತಕ್ಕಂಥ ಇವತ್ತಿನ ಈ ಮಹಾಸಂಕಲ್ಪ ಎಲ್ಲರಿಗೂ ಕ್ಷೇಮ ತರಲಿ. ಹಾಗೆ ದೇವಾಲಯದ ಆಡಳಿತ ಮಂಡಳಿ, ಇಲ್ಲಿರ್ತಕ್ಕಂಥ ಕಾರ್ಯನಿರ್ವಾಹಕಾಧಿಕಾರಿಗಳು ಹಾಗೂ ದೇವಸ್ಥಾನದಲ್ಲಿರ್ತಕ್ಕಂಥ ಅರ್ಚಕ ವರ್ಗ ಎಲ್ಲರೂ ಸೇರಿ ಸಾಮೂಹಿಕವಾದಂಥ ಒಂದು ಪ್ರಾರ್ಥನೆ ಸಲ್ಲಿಸ್ತಾ ಇದ್ದೀವಿ. ಮುಂಬರ್ತಕ್ಕಂತಹ ದಿನಗಳಲ್ಲಿ ಯಾವುದೇ ಮಹಾಮಾರಿ ಕಾಯಿಲೆಗಳು ಸಹಿತ ಎದುರಾಗದಿರ ಲೋಕ ಕಲ್ಯಾಣಾರ್ಥವಾಗಿ ಸರ್ವರಿಗೂ ಸಕಲರಿಗೂ ಸಹಿತ ಸನ್ಮಂಗಳ ಉಂಟಾಗಲಿ ಅಂತ ಭಗವಂತನ ಪ್ರಾರ್ಥನೆ ಮಾಡೋಣ. ಆಶ್ಲೇಷ ಪೂಜೆಯ ಪಡೆಯೋ ಸುಬ್ರಹ್ಮಣ್ಯ ಸ್ವಾಮಿ, ಆದಿಶೇಷ ಹುತ್ತಕ್ಕೆ ಆಕಳ ಹಾಲ ತಂದಿರುವೆ. ಆಶ್ಲೇಷ ಪೂಜೆಯ ಪಡೆಯೋ ಸುಬ್ರಹ್ಮಣ್ಯ ಸ್ವಾಮಿ, ಆದಿಶೇಷ ಹುತ್ತಕ್ಕೆ ಆಕಳ ಹಾಲ ತಂದಿರುವೆ. ನವಿಲ ಹೆಗಲ ಮೇಲೆ ಕುಳಿತ ನಟರಾಜನ ಸುತನೇ, ಮನದಲ್ಲಿ ನಿನ್ನಯ ಸ್ಮರಣೆಯ ಮಾಡುತ್ತ ನಿಂತಿವೆ ಷಣ್ಮುಖನೇ. ಆಶ್ಲೇಷ ಪೂಜೆಯ ಪಡೆಯೋ ಸುಬ್ರಹ್ಮಣ್ಯ ಸ್ವಾಮಿ, ಆದಿಶೇಷ ಹುತ್ತಕ್ಕೆ ಆಕಳ ಹಾಲ ತಂದಿರುವೆ. ನಾಗಯ್ಯನ ರೂಪವ ಪಡೆದೆ ಕುಕ್ಕೆಯ ಪುರದಲ್ಲಿ, ರೋಗಾದಿ ದುಜಿನಗಳನ್ನು ಅಳಿಸಿದೆ ಧರೆಯಲ್ಲಿ. ನಾಗಯ್ಯನ ರೂಪವ ಪಡೆದೆ ಕುಕ್ಕೆಯ ಪುರದಲ್ಲಿ, ರೋಗಾದಿ ದುಜಿನಗಳನ್ನು ಅಳಿಸಿದೆ ಧರೆಯಲ್ಲಿ. ಕಾಯುವೆ ವಿವಿಧ ರೂಪವ ಪಡೆದು ಭಕ್ತರ ಕುಲವನ್ನು, ಅನುದಿನ ನಿನ್ನಯ ಧ್ಯಾನವ ಮಾಡಲು ತರುವೆ ಜಯವನ್ನು. ಕಾಯುವೆ ವಿವಿಧ ರೂಪವ ಪಡೆದು ಭಕ್ತರ ಕುಲವನ್ನು, ಅನುದಿನ ನಿನ್ನಯ ಧ್ಯಾನವ ಮಾಡಲು ತರುವೆ ಜಯವನ್ನು. ಆಶ್ಲೇಷ ಪೂಜೆಯ ಪಡೆಯೋ ಸುಬ್ರಹ್ಮಣ್ಯ ಸ್ವಾಮಿ, ಆದಿಶೇಷ ಹುತ್ತಕ್ಕೆ ಆಕಳ ಹಾಲ ತಂದಿರುವೆ. ಆಶ್ಲೇಷ ಪೂಜೆಯ ಪಡೆಯೋ ಸುಬ್ರಹ್ಮಣ್ಯ ಸ್ವಾಮಿ, ಆದಿಶೇಷ ಹುತ್ತಕ್ಕೆ ಆಕಳ ಹಾಲ ತಂದಿರುವೆ. ಸುಬ್ಬ ಗೋವಿಂದ, ಸುಬ್ರಹ್ಮಣ್ಯ ಗೋವಿಂದ, ಸುಬ್ಬ ಗೋವಿಂದ, ಸುಬ್ರಹ್ಮಣ್ಯ ಗೋವಿಂದ, ಸುಬ್ಬ ಗೋವಿಂದ, ಸುಬ್ರಹ್ಮಣ್ಯ ಗೋವಿಂದ. ಸುಬ್ರಹ್ಮಣ್ಯೇಶ್ವರನ ಪ್ರಾರ್ಥನೆ ಮಾಡ್ತಾ
ಶ್ರೀ ವಲ್ಲಿದೇವಸೇನಾ ಸಮೇತ ಸುಬ್ರಹ್ಮಣ್ಯೇಶ್ವರ ಸ್ವಾಮಿಯ ವಿಶೇಷವಾಗಿರ್ತಕ್ಕಂಥ ಜಾತ್ರಾ ಮಹೋತ್ಸವ ನಡೀತಾ ಇದೆ. ಘಾಟಿ ಕ್ಷೇತ್ರ ಪರಮ ಪವಿತ್ರವಾಗಿರ್ತಕ್ಕಂಥ ಪುಣ್ಯಕ್ಷೇತ್ರದಲ್ಲಿ ಜಾತ್ರಾ ಮಹೋತ್ಸವ ನಡೀತಾ ಇದೆ. ನಮ್ಮಲ್ಲಿ ಪ್ರಧಾನವಾಗಿರ್ತಕ್ಕಂಥದ್ದು 3 ಸೃಷ್ಟಿಗಳು. ಮೊದಲನೇ ಸೃಷ್ಟಿ ಕುಕ್ಕೆ ಸುಬ್ರಹ್ಮಣ್ಯ, ಎರಡನೇ ಸೃಷ್ಟಿ ಘಾಟಿ ಸುಬ್ರಹ್ಮಣ್ಯ ನಾಗಲಮಡಿಕೆ, ಮೂರನೇ ಸುಬ್ರಹ್ಮಣ್ಯ ಚಿತ್ರಾವತಿ. ಹೀಗೆ ಒಂದೊಂದು ಸೃಷ್ಟಿಗಳಲ್ಲಿ ಒಂದೊಂದು ವಿಶೇಷತೆ ಇರುತ್ತೆ. ಆ ವಿಶೇಷವಾಗಿರ್ತಕ್ಕಂಥ ಸೃಷ್ಟಿಯ ಮಹೋತ್ಸವ ನಾಗೇಂದ್ರನ ಆರಾಧನೆ, ಕಲಿಯುಗದಲ್ಲಿ ಪ್ರತ್ಯಕ್ಷ ದೈವವಾಗಿರ್ತಕ್ಕಂಥ ನಾಗದೇವರ ಆರಾಧನೆ ಮಾಡುವಂಥ ಸ್ಥಳ. ಜೊತೆಗೆ ಜಾತಕದಲ್ಲಿ ಬರ್ತಕ್ಕಂಥ ಎಂತಹ ದೋಷಗಳಾದರೂ ದೋಷಗಳನ್ನು ದೂರ ಮಾಡಿಕೊಳ್ಳುವಂಥ ಚೈತನ್ಯ ಘಾಟಿ ಕ್ಷೇತ್ರದಲ್ಲಿದೆ. ಸ್ವಾಮಿಯ ದರ್ಶನ ಮಾಡೋಣ, ಜನ್ಮದಾರಭ್ಯ ಇರ್ತಕ್ಕಂಥ ಕರ್ಮಫಲಗಳನ್ನು ದೂರ ಮಾಡಿಕೊಳ್ಳೋಣ. ಭಗವಂತ ಸುಬ್ರಹ್ಮಣ್ಯೇಶ್ವರ ಸುಬ್ಬ ಗೋವಿಂದ, ಸುಬ್ರಹ್ಮಣ್ಯ ಗೋವಿಂದ, ಸುಬ್ಬ ಗೋವಿಂದ, ಸುಬ್ರಹ್ಮಣ್ಯ ಗೋವಿಂದ. ನಾವೀಗ ನೋಡುವಂಥದ್ದು ಇತ್ತೀಚೆಗಷ್ಟೇ ಬೆಂಗಳೂರಿನ ಕುಮಾರಸ್ವಾಮಿ ಲೇಔಟ್ನಲ್ಲಿ ಇರುವಂತಹ ಪಂಚಮುಖಿ ಸ್ವಾಮಿ ಆಂಜನೇಯ ಸ್ವಾಮಿ ದೇವಾಲಯಕ್ಕೆ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರು ತೆರಳಿದ್ರು. ಅಲ್ಲಿ ಶಾಸ್ತ್ರೋಕ್ತವಾಗಿ ಬಹಳ ಶ್ರದ್ಧಾ ಭಕ್ತಿಯಿಂದ ಸಲ್ಲಿಸಲಾಯಿತು 48 ದಿನಗಳ ಮಂಡಲ ಪೂಜೆಯನ್ನ. ಇಲ್ಲಿ ನಡೆದಂತಹ ಹೋಮಕಾರದಲ್ಲಿ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರು ಕೂಡ ಪಾಲ್ಗೊಂಡಿದ್ರು. ಈ ಕಾರ್ಯಕ್ರಮ ಹೇಗಿತ್ತು ನೋಡೋಣ.
बोलो ರಾಮಭಕ್ತ ಹನುಮಾನ್ ಕಿ. ರಾಮಭಕ್ತ ಹನುಮನ ಪ್ರಾರ್ಥನೆ ಮಾಡ್ತಾ 48 ದಿವಸದ ಮಂಡಲಾಚರಣೆ, ನೂತನವಾಗಿ ಪ್ರತಿಷ್ಠಾಪನಾಗೊಂಡಂತಹ ಹನುಮನ ಸಾನ್ನಿಧ್ಯದಲ್ಲಿ 48 ದಿವಸದ ಮಂಡಲಾಚರಣೆ ಬಹಳ ವಿಶೇಷವಾಗಿ ಅರ್ಥಗರ್ಭಿತವಾಗಿ ಸಾಕಷ್ಟು ಜನ ಋತ್ವಿಜರೊಂದಿಗೆ ಅರ್ಥಪೂರ್ಣವಾದಂತಹ ಅನುಷ್ಠಾನಗಳನ್ನು ನಡೆಸ್ತಾ ಇದ್ದಾರೆ. ಇವತ್ತು ಬೆಂಗಳೂರಿನ ದಕ್ಷಿಣ ಭಾಗದಲ್ಲಿರ್ತಕ್ಕಂತಹ ಕುಮಾರಸ್ವಾಮಿ ಬಡಾವಣೆಯಲ್ಲಿ ನಾವಿದ್ದೇವೆ. ಹನುಮನ ಕ್ಷೇತ್ರ, ಸಾಕಷ್ಟು ವರ್ಷಗಳ ಇತಿಹಾಸ. ಇಲ್ಲಿ ಒಂದು ಪುಟ್ಟ ಹನುಮನ ಅಥವಾ ಒಂದು ಬೃಹತ್ ಬೆಟ್ಟದ ವೃಕ್ಷ, ಹಾಗೆ ಇದೊಂದು ದೈವ ಸಾನ್ನಿಧ್ಯ ಎಂಬತಕ್ಕಂತಹದ್ದು ಆಗಿದ್ದರಿಂದಲೇ ಇವತ್ತು ಇಲ್ಲಿ ಹನುಮ ನಿಂತಿದ್ದಾನೆ, ಬರ್ತಕ್ಕಂತಹ ಭಕ್ತರನ್ನ ಹರಿಸ್ತಿದ್ದಾನೆ. ಸಾಕಷ್ಟು ಅಭೀಷ್ಟಗಳನ್ನು ಸಿದ್ಧಿಪಡಿಸುವಂತಹ ನಿಟ್ಟಿನಲ್ಲಿ ನಿತ್ಯ ಅನುಷ್ಠಾನ, ನಿತ್ಯ ಪೂಜಾ ಕೈಂಕರ್ಯ. ಅದರಲ್ಲೂ ಧನುರ್ಮಾಸ ಪೂಜಾ ಪದ್ಧತಿ ಬೆಳಗ್ಗಿನ ಜಾವ ಆದರೂ ಮಾಧ್ಯಾಹ್ನಿಕ 12 ಗಂಟೆ ಅಭಿಜಿನ್ ಲಗ್ನದಲ್ಲಿ ಸ್ವಾಮಿಗೆ ಮಹಾಪೂರ್ಣಾಹುತಿಯನ್ನು ಸಲ್ಲಿಸುವಂಥದ್ದಾಗಿ ಸಾಕಷ್ಟು ಜನ ವೇದ ಪಂಡಿತರು, ಆಗಮ ಪಂಡಿತರು ಹಾಗೂ ಸಾಕಷ್ಟು ಜನ ಭಕ್ತರ ಸಮ್ಮುಖದಲ್ಲಿ ನಡೀತಿರ್ತಕ್ಕಂಥ ಭಕ್ತ ಮಹಾಶಯರೆಲ್ಲರೂ ಸೇರಿ ಮತ್ತು ನಮ್ಮ ಮುನ್ರಾಜ್ ಅವರ ದಂಪತಿಗಳು ಎಲ್ಲ ಪರಿವಾರದೊಂದಿಗೆ ಬಹಳ ಅಚ್ಚುಕಟ್ಟಾಗಿ ನಡೀತಿರ್ತಕ್ಕಂತಹ ಅರ್ಥಪೂರ್ಣವಾದಂಥ ಇವತ್ತಿನ ಈ ಕಾಯಕ ತಾವೆಲ್ಲರೂ ದರ್ಶನ ಮಾಡ್ತಿದ್ದೀರಿ. ದರ್ಶನ ಮಾಡ್ತಿರ್ತಕ್ಕಂಥ ಸಮಸ್ತ ಭಕ್ತ ಮಹಾಶಯರು ಜೈ ಜವಾನ್ ಜೈ ಕಿಸಾನ್, ಒಂದು ರೈತರು ಮತ್ತೊಂದು ಯೋಧರು. ಇವತ್ತಿನ ದಿವಸ ನಾವಿಲ್ಲಿ ಮಾಡ್ತಿರ್ತಕ್ಕಂಥ ಈ ಒಂದು ಸಂಕಲ್ಪ ಪ್ರಧಾನವಾಗಿ ಮೊದಲು ಮೊನ್ನೆಯಷ್ಟೇ ಹುತಾತ್ಮರಾದಂತಹ ಯೋಧರ ಆತ್ಮಕ್ಕೆ ಶಾಂತಿ ಸಿಗಬೇಕಾಗಿದೆ. ನಮ್ಮ ಭಾರತದ ಗಡಿ ಭಾಗದಲ್ಲಿ ಮೊನ್ನೆಯಷ್ಟೇ ಭಾರತದ ಯೋಧರು ಸಾಕಷ್ಟು ಜನ ಹುತಾತ್ಮರಾದರು, ಅದು ತಮ್ಮೆಲ್ಲರಿಗೂ ಗೊತ್ತಿರುವಂಥ ವಿಚಾರ. ಅದಕ್ಕಾಗಿ ಹನುಮನಲ್ಲಿ ಬೇಡೋಣ, ಇನ್ನು ಮುಂದಿರ್ತಕ್ಕಂತಹ ಪ್ರತಿಯೊಬ್ಬ ಯೋಧರಿಗೂ ಒಂದು ಧೈರ್ಯ ಸ್ಥೈರ್ಯವನ್ನು ಕೊಡಪ್ಪ ಅಂತ. ಹಾಗೆ ಸಮಸ್ಯೆ ಎಂಬತಕ್ಕಂಥದ್ದು ಬಂದಾಗ ಸಮಸ್ಯೆಗೊಂದು ಪರಿಹಾರ ಸಿಗಬೇಕಾದ್ರೆ ಧರ್ಮ, ಸಂಸ್ಕೃತಿ, ಸಂಪ್ರದಾಯ, ಈ ಒಂದು ಆಧ್ಯಾತ್ಮಿಕದ ಬದುಕು ಇದೆಲ್ಲ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಇಂತಹ ಅರ್ಥಪೂರ್ಣವಾದಂತಹ ಕಾಯಕವನ್ನು ವಿಶೇಷವಾಗಿರ್ತಕ್ಕಂಥ ರೀತಿ ಇವತ್ತು ನಡೀತಿರ್ತಕ್ಕಂಥ ಪವಮಾನ ಹೋಮ, ವಿಶೇಷವಾಗಿರ್ತಕ್ಕಂಥ ರಾಮತಾರಕ ಹವನ, ಆದಿತ್ಯಾದಿ ನವಗ್ರಹ ಸಮೇತ ಗಣಪತಿಯನ್ನು ಪ್ರಾರ್ಥನೆ ಮಾಡ್ತಾ ಇವತ್ತು ಎಲ್ಲರಿಗೂ ಲೋಕ ಕಲ್ಯಾಣಾರ್ಥವಾಗಲಿ, ಸಮಸ್ತರೂ ಸಂತೋಷದಿಂದಿರಲಿ. ಪೂರ್ಣಾಹುತಿಗೂ ಮುನ್ನ ಶ್ರೀರಾಮಚಂದ್ರನ ಸದ್ಭಕ್ತನಾದಂಥ ಹನುಮನ ವಿಶೇಷವಾಗಿರ್ತಕ್ಕಂತಹ ಒಂದಷ್ಟು ಆಹುತಿಗಳನ್ನು, ಅಂದರೆ ಒಂದು ಪ್ರಧಾನ ಆಹುತಿಗಳನ್ನು ಕೊಟ್ಟು ತದನಂತರ ಪೂರ್ಣಾಹುತಿಯನ್ನು ಮಾಡೋಣ. ತಾವೆಲ್ಲರೂ ತದೇಕ ಚಿತ್ತದಿಂದ ಶ್ರೀರಾಮ ಜಯ ರಾಮ ಜಯ ಜಯ ರಾಮ, ರಾಮನಾಮವನ್ನು ನಿರಂತರವಾಗಿ ಪಠನೆ ಮಾಡ್ತಾ ರಾಮಭಕ್ತ ಹನುಮನ ಆಶೀರ್ವಾದ ಪಡೆಯಲಿಕ್ಕಾಗಿ ಆಗಮಿಸಿರ್ತಕ್ಕಂಥ ಎಲ್ಲ ಭಕ್ತ ಮಹಾಶಯರು, ಎಲ್ಲಿ ರಾಮನೋ ಅಲ್ಲೇ ಹನುಮನು, ಎಲ್ಲಿ ಹನುಮನೋ ಅಲ್ಲೇ ರಾಮನು. ರಾಮ ಮತ್ತು ಹನುಮನ ವಿಶೇಷವಾಗಿರ್ತಕ್ಕಂಥ ಸಂಗಮ ಕ್ಷೇತ್ರ ಈ ಕ್ಷೇತ್ರವಾಗಿದ್ದು ಬರ್ತಕ್ಕಂಥ ಭಕ್ತರನ್ನು ಹರಿಸುವಂಥದ್ದಾಗಲಿ. ಎಲ್ಲರೂ ಶ್ರೀರಾಮಚಂದ್ರನ ಸದ್ಭಕ್ತನಾದಂಥ ಹನುಮನ ಪ್ರಾರ್ಥನೆ ಮಾಡೋಣ. ರಾಮ ರಾಮ ಕೋದಂಡ ರಾಮ ಜಾನಕಿ ರಾಮ ಪಟ್ಟಾಭಿರಾಮ ಶ್ರೀರಾಮ. ಹೋಮ ಕಾರ್ಯವನ್ನ ಹೇಗೆ ನೆರವೇರಿಸಲಾಗ್ತಿತ್ತು ಅಂತ ನಾವು ನೋಡ್ತಾ ಇದ್ವಿ, ಮತ್ತೆ ಮುಂದುವರಿಸೋಣ.
ಬೆಂಗಳೂರಿನ ದಕ್ಷಿಣ ಭಾಗದಲ್ಲಿರ್ತಕ್ಕಂಥ ಕುಮಾರಸ್ವಾಮಿ ಬಡಾವಣೆಯಲ್ಲಿ ಬಹಳ ವಿಶೇಷವಾಗಿ ನೂತನವಾಗಿ ಪ್ರತಿಷ್ಠಾಪನಾಗೊಂಡಂತಹ ಮೂರ್ತಿ ಇವತ್ತಿಗೆ 48 ದಿವಸ ತುಂಬಿ 49ಕ್ಕೆ ಬಂದಿದೆ. ಆದರೆ ಧನುರ್ಮಾಸ ಜೊತೆಗೆ ಬೆಳಗಿನ ಜಾವ ಬೇಗ ಪೂಜೆ, ಸ್ವಾಮಿಗೆ ಆ ಪ್ರಾರಂಭದಿಂದ ಇಲ್ಲಿವರೆಗೂ ನಿರಂತರವಾಗಿ ನಡೆಸಿಕೊಂಡು ಬಂದಂತಹ ಪೂಜಾನುಷ್ಠಾನ ಆದ ನಂತರ ಸ್ವಾಮಿಗೆ ಇವತ್ತು ನಡೀತಿರ್ತಕ್ಕಂತಹ ಕುಂಭಾಭಿಷೇಕ. ಈ ಕುಂಭಾಭಿಷೇಕಕ್ಕೆ ಸೂರ್ಯ ಸಹಿತ ಮರೆಮಾಚಿದ್ದಾನೆ, ತಂಪಾದಂಥ ವಾತಾವರಣವನ್ನು ಕೊಟ್ಟಿದ್ದಾನೆ, ಸಾಕಷ್ಟು ಮಳೆಯ ಇಬ್ಬನಿಗಳು ಬೀಳ್ತಾ ಇದೆ. ಕುಂಭಾಭಿಷೇಕ ವೇದ ಮಂತ್ರಗಳಿಂದ ನಾವು ಮಾಡೋದಾ ಅಥವಾ ವರುಣದೇವರ ಈ ವಿಶೇಷವಾಗಿರ್ತಕ್ಕಂಥ ಮಳೆಹನಿಯಿಂದಲೇ ಕುಂಭಾಭಿಷೇಕ ಆಯಿತು ಅಂತ ತಿಳ್ಕೊಳ್ಳೋದ? ಏನೇ ಆದರೂ ಇವತ್ತು ನಡೀತಿರ್ತಕ್ಕಂಥ ಈ ಧರ್ಮವು ರಕ್ಷಿತಃ ಧರ್ಮ ಸಂರಕ್ಷಣೆ ಜೊತೆಗೆ ವಿಶೇಷವಾಗಿ ಆಗಮಶಾಸ್ತ್ರ ಪ್ರಕಾರ 48ನೇ ದಿವಸದ ಈ ಕುಂಭಾಭಿಷೇಕದ ಈ ವಿಶೇಷವಾಗಿರ್ತಕ್ಕಂಥ ಕಾಯಕ ಅರ್ಥಪೂರ್ಣವಾಗಿ ನಡೆದಿದೆ. ಈ ಭಾಗದಲ್ಲಿ ಧರ್ಮದರ್ಶಿಗಳಾಗಿರ್ತಕ್ಕಂಥ ಮುನ್ರಾಜರವರು, ಅವ್ರ ಮಗ ರಮೇಶ್ರವರು, ಹಾಗೆ ಈ ಸಾಕಷ್ಟು ಜನ ಭಕ್ತರನ್ನು ಒಳಗೊಂಡು ಎಲ್ಲರೂ ಸಹಿತ ಎಲ್ಲ ಭಕ್ತಾದಿಗಳನ್ನು ಒಂದೆಡೆ ಸೇರಿಸಿ ಹನುಮನ ವಿಶೇಷವಾಗಿರ್ತಕ್ಕಂಥ ಅನುಷ್ಠಾನವನ್ನು ಮಾಡುವಂಥ ಕಾಯಕವನ್ನು ಮಾಡ್ತಿದ್ದಾರೆ. ವಿಶೇಷವಾಗಿ ರಾರಾಜಿಸ್ತಾ ಇರತಕ್ಕಂಥ ಶಿಖರದ ಮೇಲ್ಭಾಗದಲ್ಲಿರ್ತಕ್ಕಂಥ ಸ್ವರ್ಣಾಂಕಿತವಾಗಿರ್ತಕ್ಕಂಥ ಈ ಕಳಶಕ್ಕೆ ಇವತ್ತು ಅಭಿಷೇಕವನ್ನು ನಡೆಸೋಣ. ಜೊತೆಗೆ ಭಗವಂತನ ಕೃಪಾಕಟಾಕ್ಷ ಶ್ರೀರಾಮ ಜಯ ರಾಮ ಜಯ ಜಯ ರಾಮ, ಪ್ರತಿಯೊಬ್ಬರ ಭಕ್ತರು ಸಹಿತ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಆ ರಾಮನಾಮವನ್ನು ಪಠನೆ ಮಾಡ್ತಿದ್ರೆ ಅದು ಕೇಳಲಿಕ್ಕೆ ಆನಂದವೇ ಆನಂದ. ಏನೇ ಆದರೂ ಹನುಮ ಕನ್ನಡದಲ್ಲಿ ಹುಟ್ಟಿದ್ದು, ಕರ್ನಾಟಕದವನ ಹನುಮ.
ಕರ್ನಾಟಕದಲ್ಲಿ ಹುಟ್ಟಿ ಅಯೋಧ್ಯ ವಾಸಿ ಶ್ರೀರಾಮಚಂದ್ರ ಸ್ವಾಮಿಯ ಶ್ರೀರಾಮಚಂದ್ರನ ಸೇವೆ ಪಾದ ಸೇವೆಯನ್ನು ಮಾಡಲಿಕ್ಕಾಗಿ ಅಯೋಧ್ಯ ಹತ್ತ ನಡೆದ. ಏನೇ ಆದರೂ ಹನುಮ ಚಿರಂಜೀವಿ ಹನುಮ ಹಿಮಾಲಯದಲ್ಲಿದ್ದು ತಪಸ್ಸನ್ನು ಮಾಡ್ತಾ ಇವತ್ತಿಗೂ ಸಹಿತ ಭಕ್ತರನ್ನು ಹರಿಸ್ತಕ್ಕಂಥವನು, ಕಲಿ ಬ್ರಹ್ಮನಾಗಿರ್ತಕ್ಕಂಥವನು ಹನುಮ. ಅಂಥ ಹನುಮನ ಕುಂಭಾಭಿಷೇಕ ಶುಭ ಮುಹೂರ್ತ ಈ ಶುಭಗಳಿಗೆಯಲ್ಲಿ ಎಲ್ಲರೂ ಪ್ರಾರ್ಥನೆ ಮಾಡೋಣ. ಶ್ರೀರಾಮ ಜಯ ರಾಮ ಜಯ ಜಯ ರಾಮ, ಆ ರಾಮನಾಮನ ವಿಶೇಷವಾಗಿರ್ತಕ್ಕಂಥ ನಿರಂತರವ ಪಠನೆ ಮಾಡೋಣ. ಹನುಮನ ಪ್ರಾರ್ಥನೆ ಮಾಡೋಣ. ಹನುಮನ ಕೃಪಾಕಟಾಕ್ಷಕ್ಕೆ ಎಲ್ಲರೂ ಪಾತ್ರರಾಗೋಣ. ಹನುಮ ಕೋದಂಡರಾಮ ಜಾನಕಿ ರಾಮ ಪಟ್ಟಾಭಿರಾಮ ಶ್ರೀರಾಮ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಜಾನಕಿ ರಾಮಾಯ ನಮಃ ಪಟ್ಟಾಭಿರಾಮಾಯ ನಮಃ ಶ್ರೀರಾಮಾಯ ನಮಃ ಶ್ರೀರಾಮಾಯ ನಮಃ ರಘುಪುಂಗವಾಯ ನಮಃ. ಪಂಚಮುಖಿ ಆಂಜನೇಯ ಸ್ವಾಮಿಗೆ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರು ಹೇಗೆ ವಿಶೇಷವಾದಂತಹ ಪೂಜಾರಾಧನೆಯನ್ನು ಪೂಜಾ ಕೈಂಕರ್ಯವನ್ನು ಸಲ್ಲಿಸಿದ್ದಾರೆ ಅನ್ನೋದನ್ನು ನಾವೀಗ ನೋಡೋಣ. ಭಕ್ತಿಯಾಗರ ಶಕ್ತಿಯ ಸುಂದರ ಹನುಮನ ಮಹಿಮೆಯ ಹಾಡಿ, ಭಕ್ತಿಯಾಗರ ಶಕ್ತಿಯ ಸುಂದರ ಹನುಮನ ಮಹಿಮೆಯ ಹಾಡಿ, ಮಹಾತಪಸ್ವಿ ಮಹಾ ತೇಜಸ್ವಿ ಹನುಮನ ಕೀರುತಿ ಹಾಡಿ, ಭಕ್ತಿ ನಾಮವನು ಹಾಡಿ, ಸಿರಿ ಸುಖ ಬೇಡುತ್ತ ಹಾಡಿ, ಭಕ್ತಿಯಾಗರ ಶಕ್ತಿಯ ಸುಂದರ ಹನುಮನ ಮಹಿಮೆಯ ಹಾಡಿ, ಮಹಾತಪಸ್ವಿ ಮಹಾ ತೇಜಸ್ವಿ ಹನುಮನ ಕೀರುತಿ ಹಾಡಿ, ಭಕ್ತಿ ನಾಮವನು ಹಾಡಿ, ಸಿರಿ ಸುಖ ಬೇಡುತ್ತ ಹಾಡಿ. ಜಯ ಜಯ ಶ್ರೀ ಹನುಮ, ಜಯ ಜಯ ಶ್ರೀ ಹನುಮ, ರಾಮನ ಭಕ್ತ ಹನುಮ, ಜಯ ಜಯ ಶ್ರೀ ಹನುಮ. ಜಗಪಿತ ರಾಮನ ಪ್ರೀತಿಯ ಪಡೆದು ನಿಜ ಭಕ್ತಿಯಲ್ಲಿ ಮೆರೆದು, ಭಕ್ತಿಯ ಮಹಿಮೆಯ ಲೋಕಕ್ಕೆ ಸಾರುತ್ತ ಹನುಮನು ಜಗದಲ್ಲಿ ನೆಲೆಸಿಹ, ನಂಬಿಹ ಭಕ್ತರ ಬದುಕನು ಬೆಳಗೋ, ನಂಬಿಹ ಭಕ್ತರ ಬದುಕನು ಬೆಳಗೋ, ರಾಮನ ದೂತನು ಹನುಮ, ರಾಮನ ದೂತನು ಹನುಮ, ಭಕ್ತಿಯಾಗರ ಶಕ್ತಿಯ ಸುಂದರ ಹನುಮನ ಮಹಿಮೆಯ ಹಾಡಿ, ಮಹಾತಪಸ್ವಿ ಮಹಾ ತೇಜಸ್ವಿ ಹನುಮನ ಕೀರುತಿ ಹಾಡಿ, ಭಕ್ತಿ ನಾಮವನು ಹಾಡಿ, ಸಿರಿ ಸುಖ ಬೇಡುತ್ತ ಹಾಡಿ. ಜಯ ಜಯ ಶ್ರೀ ಹನುಮ, ಜಯ ಜಯ ಶ್ರೀ ಹನುಮ, ರಾಮನ ಭಕ್ತ ಹನುಮ, ಜಯ ಜಯ ಶ್ರೀ ಹನುಮ. ಹನುಮನ ಮನದಿ ಪ್ರಾರ್ಥಿಸಿ ನಡೆದರೆ ಸುಖ ಸಂತೋಷ ದೊರೆಯುವುದು, ಹನುಮನ ನಿತ್ಯ ಪೂಜೆಯ ಸಲ್ಲಿಸಿದರೆ ಮುಕ್ತಿಯ ಪಥವೂ ದೊರೆಯುವುದು, ಸ್ವರ್ಗ ಸುಖವೂ ದೊರೆಯುವುದು, ಸ್ವರ್ಗ ಸುಖವೂ ದೊರೆಯುವುದು, ಬಾಳಿಗೆ ನೆಮ್ಮದಿ ದೊರೆಯುವುದು, ಬಾಳಿಗೆ ನೆಮ್ಮದಿ ದೊರೆಯುವುದು, ಭಕ್ತಿಯಾಗರ ಶಕ್ತಿಯ ಸುಂದರ ಹನುಮನ ಮಹಿಮೆಯ ಹಾಡಿ, ಮಹಾತಪಸ್ವಿ ಮಹಾ ತೇಜಸ್ವಿ ಹನುಮನ ಕೀರುತಿ ಹಾಡಿ, ಭಕ್ತಿ ನಾಮವನು ಹಾಡಿ, ಸಿರಿ ಸುಖ ಬೇಡುತ್ತ ಹಾಡಿ. ಜಯ ಜಯ ಶ್ರೀ ಹನುಮ, ಜಯ ಜಯ ಶ್ರೀ ಹನುಮ, ರಾಮನ ಭಕ್ತ ಹನುಮ, ಜಯ ಜಯ ಶ್ರೀ ಹನುಮ. ರಾಮಭಕ್ತ ಹನುಮನಲ್ಲಿ ಶ್ರದ್ಧಾಭಕ್ತಿಯಾಗಿ ಒಂದು ಪ್ರಾರ್ಥನೆ, ಆ ಪ್ರಾರ್ಥನೆ ಮಾಡಿದಾಗ ಮಹಾಪ್ರಸಾದ ಆಯಿತು.
ಪ್ರಸಾದಕ್ಕೆ ಭಾಳಷ್ಟು ತಡ ಮಾಡ್ದ ಭಗವಂತ. ಆನಂದ್ ಗುರುಜಿಯವರು ಎಲ್ಲೇ ಹೋದರೂ ಪ್ರಸಾದ ಆಗೋದು ನೀವು ನೋಡಿದ್ದೀರಿ. ಆದರೆ ಪ್ರಸಾದ ಕೊಡೋದು ಭಾಳ ತಡ ಮಾಡ್ದ. ಪ್ರಸಾದ ಕೊಡೋದು ತಡ ಮಾಡಿದ್ದಕ್ಕೋಸ್ಕರನೇ ಸ್ವಾಮಿಯಲ್ಲಿ ಒಂದು ಪ್ರಾರ್ಥನೆ ಮಾಡಿದೆ. ಭಗವಂತ, ನಾಳೆಯಿಂದ 11 ದಿನ 11 ಸೇರು ಅಕ್ಕಿ 11 ಸೇರು ಅಕ್ಕಿ ದಿನಾ ಪೊಂಗಲ್ ಮಾಡಿ ನಿನಗೆ ನೈವೇದ್ಯ ಮಾಡಿ ನಿನ್ನ ಸೈನ್ಯಕ್ಕೆ, ವಾನರ ಸೈನ್ಯಕ್ಕೆ, ಎಲ್ಲಿ ವಾನರ ಸೈನ್ಯ ಇದೆಯೋ ಅಲ್ಲೇ ಬಂದು ಪ್ರಸಾದವನ್ನು ಕೊಡಬೇಕು. ಇದು ಕೊಡುವಂಥದ್ದಾಗತ್ತೆ. ನೀನು ತೃಪ್ತನಾಗಿ ಭಕ್ತರ ದರ್ಶನ ಕಾಯ್ತಿದ್ದಾರೆ, ಅವರು ಪ್ರಸಾದ ಕೊಡಪ್ಪ ಅಂದೆ. ಆ ಪ್ರಸಾದ ಕೊಡಪ್ಪ ಅಂದಾಗ ಸ್ವಾಮಿ ಶರದ ಮೇಲಿದ್ದಂಥ ಹೂ ಪುಷ್ಪ ಯಥೇಚ್ಛವಾಗಿ ಪ್ರಸಾದವನ್ನು ಕೊಟ್ಟ. ಅಂದರೆ ವಾನರ ಸಂರಕ್ಷಣೆ ಆಗಬೇಕು. ಆ ಸಂರಕ್ಷಣೆ ಕಾಯಕವನ್ನು ಸಹಿತ ನಾವು ನೀವೆಲ್ಲರೂ ಮಾಡಬೇಕು. ಆದರೆ ವಾನರ ಸಂರಕ್ಷಣೆ ಮಾಡುವಂಥ ವಿಧಿ ಹೇಗೆ? ನೈವೇದ್ಯವನ್ನು ಹಣ್ಣು ಹಂಪಲು ಕಡಲೆಕಾಯಿ ಏನಾದರೂ ಕೊಡಿ, ಆದರೆ ಸಾಧ್ಯವಾದಷ್ಟು ರಸ್ತೆಗಳಲ್ಲಿ ಕೊಡ್ತಕ್ಕಂಥದ್ದು, ಗಾಡಿಗಳಿಗೆ ತೊಂದರೆ ಆಗುವಂಥದ್ದು, ಇನ್ನೊಬ್ಬರಿಗೆ ತೊಂದರೆ ಮಾಡೋದಕ್ಕಿಂತ ಪ್ರಾಣಿಗಳ ಸಂರಕ್ಷಣೆ ಆಗಬೇಕು. ಅದರಲ್ಲಿ ವಾನರ ಸಂರಕ್ಷಣೆ ಆಗಬೇಕು. ವಾನರ ಸಂರಕ್ಷಣೆ ಆಗಬೇಕಾದ್ರಿಂದ ಎಲ್ಲರೂ ಹನುಮನ ಹೆಸರು ಹೇಳಿ ವಾನರ ಸೈನ್ಯಕ್ಕೆ ಇಷ್ಟು ಆಹಾರವನ್ನು ಕೊಡಿ. ಹಾಗೆ ಯಥೇಚ್ಛವಾಗಿ ಭಕ್ತರು ಬಂದಿದ್ದಾರೆ. ಇವತ್ತು ಅನ್ನ ಸಂತರ್ಪಣೆ ನಡೀತಿದೆ. ಅನ್ನ ಸಂತರ್ಪಣೆನ ನಮ್ಮ ಮುನ್ರಾಜರವರ ಕುಟುಂಬದಿಂದ ಮೇಲಿಂದ ಮೇಲೆ ಮಾಡ್ತಾನೆ ಇರ್ತಾರೆ. ಹಾಗೆ ಇವತ್ತೂ ಮಾಡ್ತಿದ್ದಾರೆ. ಇಷ್ಟೆಲ್ಲ ಸಿಹಿ ಖಾದ್ಯಗಳು ಬಂದಿರತಕ್ಕಂತಹ ಭಕ್ತರಿಗೆ ಬನ್ನಿ ಅನ್ನನ ಬಡಿಸೋಣ. ಅನ್ನದ ಮುಂದೆ, ಅನ್ನ ಪರಬ್ರಹ್ಮದ ಮುಂದೆ ಮತ್ತೊಂದಿಲ್ಲ. ಹಸಿದ ವ್ಯಕ್ತಿಗೆ ಅನ್ನ ಬೇಕು, ಸಂತೋಷ ಬೇಕು, ಮನಸ್ಸಿಗೆ ನೆಮ್ಮದಿ ಬೇಕು. ಇದೆಲ್ಲವನ್ನು ಸಹಿತ ಹನುಮನೇ ದಯಪಾಲಿಸಬೇಕು. ಬಲೋ ರಾಮಭಕ್ತ ಹನುಮಾನ್ ಕಿ. ಶನಿವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮವನ್ನು ಮತ್ತೀಗ ಮುಂದುವರಿಸೋಣ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಪತೇ ನಮಃ. ಜಾನಕಿ ರಾಮ ಪಟ್ಟಾಭಿರಾಮ ಶ್ರೀರಾಮ ರಾಮ ರಾಮತಃ ಶ್ರೀಮದ್ ಮಹಾರಾಮಚಂದ್ರ ಸ್ವಾಮಿನೇ ನಮಃ. ಸ್ವಾಮಿಗೆ ವಿಶೇಷವಾಗಿ ರಾಮತಾರಕ ಹವನವನ್ನು, ಹಾಗೆ ವಿಶೇಷವಾಗಿರ್ತಕ್ಕಂಥ ಇವತ್ತಿನ ಅಭಿಷೇಕ ಅಲಂಕಾರ ಎಲ್ಲವೂ ಸಹಿತ ಬಹಳ ತೃಪ್ತಿಯಾಗಿತ್ತು. ಇದೆಲ್ಲದರ ಮಧ್ಯದಲ್ಲಿ ಸ್ವಾಮಿಗೆ ನಡೆದಂಥ ಕುಂಭಾಭಿಷೇಕ, ಹಾಗೆ ಭಗವಂತ ಆತ ಕರುಣಿಸಬೇಕಾದ್ದು, ಆತ ಆಶೀರ್ವದಿಸಬೇಕಾದ್ದು ಎಲ್ಲವೂ ಸಹಿತ ಬಹಳ ವಿಶೇಷವಾಗಿದ್ದಂಥ ಕಾಲ. ಬಹುಶಃ ಮಾತಾಡುವ ನಾವು ಎಲ್ಲ ಕಾಯಕಗಳನ್ನು ಮಾಡಿ, ಎಲ್ಲ ಕೆಲಸಗಳನ್ನು ಮಾಡಿ ಕಾರ್ಯಗಳನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಆದರೆ ಒಂದಷ್ಟು ಪ್ರಾಣಿ ಪಕ್ಷಿಗಳ ಬಗ್ಗೆಯೂ ಸಹಿತ ಒಂದು ಚಿಂತನೆ ನಮಗೆ ಬೇಕು. ಆ ಚಿಂತನೆಯನ್ನು ಇವತ್ತು ಹನುಮ ನಮಗೆ ಗರ್ಭಗುಡಿಯಲ್ಲಿ ದಯಪಾಲಿಸಿದ. ಅದರಂತೆ ಭಗವಂತ ಪ್ರಸಾದ ಕೊಡೋದು ಬಹಳ ವಿಳಂಬ ಆದಾಗ ನಾನು ಕೇಳಿದ ಪ್ರಶ್ನೆ ಅದೇ, ಭಗವಂತ ನಿನಗೆ ನೈವೇದ್ಯವಾದ ಮಹಾಪ್ರಸಾದವನ್ನು ಮೊದಲು ವಾನರ ಸೈನ್ಯಕ್ಕೆ ಕೊಡುವಂಥದ್ದಾಗಬೇಕು, ಅದು ಕೊಟ್ಟರೆ ನೀನು ತೃಪ್ತನಾಗ್ತೀಯಾ, ನೀನು ಪ್ರಸಾದ ಕೊಡ್ತೀಯಾ ಅಂತ. ಆ ಮಾತು ನಾನು ಕೇಳುವ ತನಕ ಸ್ವಾಮಿ ಪ್ರಸಾದನೂ ಕೊಡಲಿಲ್ಲ. ಸುಮಾರು ಹೊತ್ತು ನಾನು ನಿಂತಂಗೆ ನಿಂತಿದ್ದೆ. ಯಾಕೆಂದರೆ ಭಗವಂತನಿಗೂ ಭಕ್ತನಿಗೂ ಮಧ್ಯದಲ್ಲಿ ಅಲ್ಲಿ ಏನಾದರೂ ಒಂದು ಸಾಕ್ಷಾತ್ಕಾರವಾದರೆ, ಏನಾದರೂ ಒಂದು ವಿಶೇಷತೆ ನಡೆದರೆ ಅದು ತೃಪ್ತಿ ಸಾನ್ನಿಧ್ಯ. ಹಾಗೆ ಸಾಕಷ್ಟು ವೇದ ಪಂಡಿತರು ಎಲ್ಲರೂ ಸಹಿತ ಸೇರಿ ಭಗವಂತನ ಪ್ರಾರ್ಥನೆ ಮಾಡಿ ಭಗವಂತನಲ್ಲಿ ಮೊರೆ ಹೋಗಿದ್ದಿಷ್ಟೇ. ಭಗವಂತ ತಪ್ಪುಗಳನ್ನು ಮನ್ನಿಸಬೇಕಾದ್ದು, ಜವಾಬ್ದಾರಿಯನ್ನು ಕೊಡಬೇಕಾದ್ದು, ಕಾಯಕವನ್ನು ಎಚ್ಚರಿಸಬೇಕಾದ್ದು ಎಲ್ಲವೂ ನಿನ್ನ ಕೈಲೇ ಇದೆ. ಹಾಗಾಗಿ ಪ್ರಾಣಿ ಪಕ್ಷಿಗಳಿಗೆ, ಅದರಲ್ಲೂ ವಾನರ ಸೈನ್ಯಕ್ಕೆ ಆಹಾರವನ್ನು ಉಣಬಡಿಸುವ ಕಾಯಕ
11 ದಿನ ನಿರಂತರವಾಗಿ ನಡೆಸ್ತೀವಿ. 11 kg ಅನ್ನವನ್ನು ಮಾಡಿ ಅದರ ಪೊಂಗಲ್ ಮಾಡಿ ದೇವರ ನೈವೇದ್ಯ ಮಾಡಿ ಆ ನೈವೇದ್ಯ ಪ್ರಸಾದವನ್ನು ವಾನರ ಸೈನ್ಯಕ್ಕೆ ಸೇರಿಸ್ತೀವಿ ಅಂದಾಗ ಶಿರದ ಮೇಲಿದ್ದಂಥ ಪ್ರಸಾದ ತಾನು ತಳಗೆ ಬಂದದ್ದನ್ನು ನಾನು ಮಾತ್ರ ನೋಡಿದ್ದಲ್ಲ, ಎಲ್ಲವೂ ನೋಡಿದ್ರು, ಎಲ್ಲ ಭಕ್ತ ಮಹಾಶಯರು ನೋಡಿದ್ರು. ಅದೊಂದು ಬಹಳ ಸಂತೋಷ ಪಡ್ತಕ್ಕಂಥ ವಿಚಾರ. ಹಾಗೆ ಕಲಿಯುಗದಲ್ಲೂ ಸಹಿತ ಭಗವಂತ ಇದ್ದಾನೆ. ಧರ್ಮ, ಸಂಸ್ಕೃತಿ, ಸಂಪ್ರದಾಯ, ನಮ್ಮ ಭಾರತೀಯ ಹಿಂದೂ ಸನಾತನ ಧರ್ಮ, ಈ ಧರ್ಮ ಸೂಕ್ಷ್ಮತೆಗಳು ಇದೆಲ್ಲವೂ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಇಂತಹ ಒಂದು ಅದ್ಭುತವಾದಂಥ ಕಾಯಕವನ್ನು 48 ದಿನ ಮಂಡಲ ಪೂಜೆಯನ್ನು ಮಾಡಿ ಭಕ್ತರಿಗೆ ಇವತ್ತಿನ ದಿವಸ ವಿಶೇಷವಾದಂಥ ಅನ್ನ ಸಂತರ್ಪಣೆಯನ್ನು ಮಾಡಿರ್ತಕ್ಕಂಥ ನಮ್ಮ ಆತ್ಮೀಯರಾದಂಥ ನಮ್ಮ ಆಶ್ರಮದ ಭಕ್ತರೂ ಆದಂಥ, ಜೊತೆಗೆ ನನ್ನ ಭಾಳ ಹಳೆಯ ಪರಿಚಯವಾದಂಥ ಮುನಿರಾಜ ದಂಪತಿಗಳು ಅವರ ಸುಪುತ್ರ ರಮೇಶ್ರವರು ಬಹಳ ಆಧ್ಯಾತ್ಮಿಕವಾಗಿ ಧಾರ್ಮಿಕವಾಗಿ ಒಳ್ಳೊಳ್ಳೆಯ ಸೇವೆಗಳನ್ನು ಮಾಡ್ತಿದ್ದಾರೆ. ಹಾಗೆ ಇವತ್ತಿನ ಕಾಯಕಕ್ಕೆ ನನ್ನ ಇನ್ನೋರ್ವ ಅತಿಥಿಗಳು ಇಲ್ಲಿಗೆ ಬಂದಿರತಕ್ಕಂಥವರು, ಇದೇ ಭಾಗದಲ್ಲಿರ್ತಕ್ಕಂಥವರು ನಮ್ಮ ಬಾಲಾಜಿ ಸಿಂಗ್ರವರು ಆಧ್ಯಾತ್ಮಿಕವಾಗಿ ಧಾರ್ಮಿಕವಾಗಿ ನಿರಂತರವಾದಂಥ ಧರ್ಮದ ರಥಯಾತ್ರೆ ಎಳೀಲಿಕ್ಕೆ ಅವರೂ ಒಂದಷ್ಟು ಹಸ್ತವನ್ನು ಸೇರಿಸಿ ನಿರಂತರವಾದಂಥ ಧಾರ್ಮಿಕ ಸೇವೆಗಳನ್ನು, ಜೊತೆಗೆ ಜನಸೇವೆಯೇ ಜನಾರ್ದನನ ಸೇವೆ ಎಂಬಂಥ ರೀತಿ ಒಂದಷ್ಟು ಜನಪರವಾದ ಸೇವೆಗಳನ್ನು ಮಾಡ್ತಿರೋದನ್ನು ನಾವು ನೋಡ್ತಿದ್ದೀವಿ. ಹಾಗೆ ಇನ್ನೋರ್ವ ಅತಿಥಿಗಳು ನಮ್ಮ ಸುಷ್ಮಾ ರಾಜಗೋಪಾಲ್ ರೆಡ್ಡಿಯವರು. ಸುಷ್ಮಾ ರಾಜಗೋಪಾಲ್ ರೆಡ್ಡಿಯವರು ಯಾರಿಗೂ ಗೊತ್ತಿಲ್ಲ. ಬಹುಶಃ ಇಲ್ಲೂ ಸುಮಾರು ಜನ ತಾಯಂದರು ಅವರು ನಡೆಸುವಂಥ ವರ್ಷಕ್ಕೊಮ್ಮೆ ನಡೆಸುವಂತಹ ಸಾಮೂಹಿಕ ವಿವಾಹಗಳಲ್ಲಿ ನೀವು ಮದುವೆ ಆಗಿರ್ತೀರಿ. ಅಂದರೆ ಒಂದೇ ಮದುವೆ, 2-3 ಮದುವೆ ಅಲ್ಲ, ಮದುವೆ ಆಗಿರುವಂಥ ತಾಯಂದರು ಇಲ್ಲಿದ್ದೀರಿ ಅಂತ. ಯಾಕೆಂದರೆ ವರ್ಷದ 9 ಕಾಲ ಅನ್ನೋದಕ್ಕಿಂತ ವರ್ಷಕ್ಕೊಂದು ಒಳ್ಳೆಯ ಮುಹೂರ್ತ ನೋಡಿ ಸಾಕಷ್ಟು ಜನಕ್ಕೆ ವಿವಾಹವನ್ನು ಮಾಡುವಂತಹ ಆ ಬಡ ಕುಟುಂಬಕ್ಕೆ ಒಂದು ಮಂಗಳ ಭಾಗ್ಯವನ್ನು ಕರುಣಿಸುವಂತಹ ಒಂದು ವಿಶೇಷವಾದಂಥ ಕಾಯಕಲ್ಪವನ್ನು ನಮ್ಮ ಸುಷ್ಮಾ ರಾಜಗೋಪಾಲ್ ರೆಡ್ಡಿಯವರು ನಡೆಸ್ತಾ ಇದ್ದಾರೆ. ಹಾಗಾಗಿ ಏನೇ ಆದರೂ ನಮ್ಮ ಈ ಭಾರತೀಯ ಸಂಸ್ಕೃತಿ, ಹಿಂದೂ ಸನಾತನ ಧರ್ಮ, ಭಗವಂತ ನಮಗೇನು ಕೊಟ್ಟಿದ್ದನ್ನು 4 ಜನಕ್ಕೆ ಹಂಚುವಂಥದ್ದು. ಇವತ್ತು ಮುನ್ರಾಜರವರ ಕುಟುಂಬ ಹೆಣ್ಣು ಮಕ್ಕಳಿಗೆ, ಮುತ್ತೈದೆಯರಿಗೆ, ಹೆಣ್ಣು ಮಕ್ಕಳಿಗೆ ಮರದ ಬಾಗಿನವನೋ ಸೀರೆಯನ್ನು ಕೊಡಬೇಕು ಎಂಬತಕ್ಕಂಥದ್ದು ಅವ್ರು ಕೊಟ್ಟರೆ ಮಾತ್ರ ಸೀರೆ ಅಂತಲ್ಲ. ನಿಮ್ಮನೆ ಪೆಟ್ಟಿಗೆ ಓಪನ್ ಮಾಡಿದ್ರೆ ಬಹುಶಃ ನಿಮ್ಮ ಬಾಲ್ಯದಿಂದ ಇಲ್ಲಿವರೆಗೂ ತೆಗೆದಿಟ್ಟಿರೋ ಸಾಕಷ್ಟು ಸೀರೆಗಳಿದೆ. ಆದರೆ ನಮ್ಮ ಸಂಸ್ಕೃತಿ ಏನು ಹೇಳುತ್ತೆ ಅಂದರೆ, ಇಷ್ಟು ಅರಿಶಿನ, ಕುಂಕುಮ, ಮಂಗಳ ದ್ರವ್ಯಗಳು, ಒಂದು ಸೀರೆ ಕೊಟ್ಟುಬಿಟ್ರೆ ನಿಮ್ಮ ಮುಖ ಮಂದಹಾಸ. ನಿಮಗೊಂದು ಚಿನ್ನ, ಬೆಳ್ಳಿ, ವಜ್ರ, ವೈಡೂರ್ಯ ಕೊಡೋದು ಬೇಡ, ಒಂದು ಸೀರೆ ಕುಪ್ಸದ ಕಣ 2 ಬಳೆ ಕೈ ಕೊಟ್ಟುಬಿಟ್ರೆ ಅದರ ಆನಂದವೇ ಬೇರೆ. ಯಾಕೆಂದರೆ ನಿಮ್ಮ ಜನ್ಮದಾತರು, ನಿಮ್ಮ ತಂದೆ ತಾಯಿ ಅದಕ್ಕಾಗಿಯೇ ನಿಮ್ಮನ್ನು ಇನ್ನೊಬ್ಬರ ಮನೆ ದೀಪ ಅಂಟಿಸ್ಲಿಕ್ಕೆ ಕಳಿಸಿರೋದು ಅಲ್ವಾ? ಅದಕ್ಕೋಸ್ಕರ ಈ ಸಂಸ್ಕೃತಿ, ಈ ಸಂಪ್ರದಾಯ, ಈ ವಿಶೇಷತೆ ಎಲ್ಲಪ್ಪ ನೋಡ್ಬೋದು ಅಂದರೆ ಅದು ನಮ್ಮ ಭಾರತದ ನೆಲದಲ್ಲಿ ಮಾತ್ರ. ಎಲ್ಲಕ್ಕಿಂತ ಮುಖ್ಯವಾಗಿ ಬೆಳೆಯುವ ಸಿರಿ ಮಳಿಕೆಯಲ್ಲಿ ಎಂಬಂತೆ ಆ ಯೋಗ ಮಾಡಿದಂಥ ಆ ಮಗು ನಿಜಕ್ಕೂ ಸಾರ್ಥಕದ ಬದುಕು. ಹಾಗೆ ಈ ಧರ್ಮ ಕಾರ್ಯಗಳು ನಿರಂತರವಾಗಿ ನಡೀಲಿ. ಇದು ಒಂದು ಒಳ್ಳೆಯ ಮನಸ್ಥಿತಿಯಿಂದ ಮಾಡುವಂತಹದ್ದು. ನಮ್ಮ ಆಶೀರ್ವಾದ ನಿಮಗೆ ಸದಾ ಇರುತ್ತೆ. ಧರ್ಮದ ಪರ ನಿಂತಿರ್ತಕ್ಕಂಥ ನಿಮಗೆ, ಹನುಮನ ಸೇವೆ ಮಾಡ್ತಿರ್ತಕ್ಕಂಥ ನಿಮ್ಮ ಕುಟುಂಬಕ್ಕೆ ಭಗವಂತ ಇನ್ನಷ್ಟು ಚೆನ್ನಾಗಿಟ್ಟಿರಲಿ, ಒಳ್ಳೆಯದಾಗಲಿ, ಶುಭವಾಗಲಿ ಅಂತ ನಾನು ಹರಿಸ್ತೀನಿ. ಒಳ್ಳೆಯದಾಗಲಿ. ವೆಂಕಟಾಚಲನಿಲಯಂ ವೈಕುಂಠಪುರವಾಸಂ. ನಾವೀಗ ನೋಡುವಂಥದ್ದು ಇತ್ತೀಚೆಗಷ್ಟೇ ಡಾಕ್ಟರ್ ಮಹರ್ಷಿ ಆನಂದಗಿರಿಯವರ ನೇತೃತ್ವದಲ್ಲಿ ಒಂದು ವಿಶೇಷವಾದಂತಹ ಕಾರ್ಯಕ್ರಮವನ್ನು ನೆರವೇರಿಸಲಾಯಿತು. ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಸೇನೆ ವತಿಯಿಂದ ಗಾಂಧಿನಗರದಲ್ಲಿ ರಾಜ್ಯೋತ್ಸವ ಸಮಾರಂಭ ಮತ್ತು ದಿವಂಗತ ಕರ್ನಾಟಕ ರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಪುತ್ಥಳಿ ಅನಾವರಣ ವೇದಿಕೆ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಮಹರ್ಷಿ ಆನಂದಗಿರಿಯವರು ಪಾಲ್ಗೊಂಡಿದ್ದರು. ಈ ಕಾರ್ಯಕ್ರಮ ಹೇಗಿತ್ತು ಅನ್ನೋದನ್ನು ನಾವೀಗ ನೋಡೋಣ.
ಧರಿಸಿ ಹಸಿರಿ ನಿನ್ನ ಮುಡಿಯ ಆರಿಸಿರಿ ನಿನ್ನೊಡಲಲ್ಲಿ ಧರಿಸಿ ಹಸಿರಿ ನಿನ್ನ ಮುಡಿಯ ಆರಿಸಿರಿ ಪರರಿಗೆ ಬೆರಗು ಪರರಿಗೆ ಬೆರಗು ನಮಗದು ಮೆರಗು ಕೂಡಿ ಎಲ್ಲ ಸುತರು ಬೆಳಗುವೆವು ನಿನಗೆ ಆರತಿ ಕನ್ನಡತಿ ಸಾರುತ ನಿನ್ನ ಕೀರುತಿ ಸಾರುತ ನಿನ್ನ ಕೀರುತಿ ಬೆಳಗುವೆವು ನಿನಗೆ ಆರತಿ ಕನ್ನಡತಿ ಸಾರುತ ನಿನ್ನ ಕೀರುತಿ ಅಂಗಳದಿ ಆಡಿ ಇವತ್ತು ಮೈಮೇಲೆ ಒಂದು ಅರಿಶಿನ ಮತ್ತು ಕೆಂಪು ವರ್ಣದ ಈ ಒಂದು ಧ್ವಜದ ಈ ಒಂದು ವಸ್ತ್ರ ಮೈಮೇಲಿದ್ದರೆ ಸಾಕು ಸಿಡಿದೆದ್ದೇಳುವಂತಹ ಹುಲಿಮರಿಗಳು ತರತಕ್ಕಂತಹ ಈ ಎಲ್ಲ ನನ್ನ ಅಣ್ಣ ತಮ್ಮಂದರೆ ಅಕ್ಕ ತಂಗಿಯರೇ, ಕನ್ನಡದ ನಾಡು ನುಡಿ ಜಲ ಹಾಗೂ ಇವತ್ತಿನ ದಿವಸ ಗಡಿ ಭಾಗದಲ್ಲಿರ್ತಕ್ಕಂಥ ಸಮಸ್ಯೆಗಳಿಗೆ ಸಮಸ್ಯೆ ಅಂತ ಬಂದಾಗ ಒಬ್ಬ ಕನ್ನಡಿಗನಿಗೆ ಸಮಸ್ಯೆ ಅಂತ ಬಂದಾಗ ಸಿಡಿದೆದ್ದೇಳುವಂತಹ ಈ ನನ್ನ ಅಣ್ಣ ತಮ್ಮಂದರ ಒಂದು ಒಕ್ಕೂಟ ಬಹಳ ಅಚ್ಚುಮೆಚ್ಚು ಮೆಚ್ಚುವಂತಹದ್ದು. ಬೆಂಗಳೂರಿನ ಹೃದಯ ಭಾಗದಲ್ಲಿರ್ತಕ್ಕಂತಹ ಗಾಂಧಿನಗರದಲ್ಲಿ ಇವತ್ತಿನ ದಿವಸ ಸಾಕಷ್ಟು ಚಿತ್ರರಂಗದ ಸಂಸ್ಥೆಗಳೇ ಇಲ್ಲಿ ಕಾಯಕವನ್ನಾಗಿಟ್ಟುಕೊಂಡಿರುವಂತಹ ಕಾಲದಲ್ಲಿ ನಾನು ಕಂಡ ಹಾಗೆ ಪ್ರಪ್ರಥಮವಾಗಿ ಪುನೀತ್ ರಾಜ್ಕುಮಾರ್ ಅವರ ಪುತ್ಥಳಿಯನ್ನು, ಅವರ ಸೇವೆಯನ್ನು, ಅವರ ಮುದ್ದಾದಂಥ ಮನಸ್ಸನ್ನು ಎಲ್ಲರೂ ನೆನೆಸುವಂತೆ ಮಾಡಿರ್ತಕ್ಕಂಥ ನಿಂಗರಾಜಗೌಡರು ಮತ್ತು ಅವರ ಪರಿವಾರಕ್ಕೆ ಭಗವತಿಯ ಸಂಪೂರ್ಣ ಅನುಗ್ರಹ ಉಂಟಾಗಲಿ. ವಿಶ್ವಮಾತೆ ಗೋಮಾತೆ ಅಂತ ಹೇಳಿ ಸದಾಕಾಲ ಗೋವಿನ ಸೇವೆಯನ್ನು ಮಾಡ್ತಿರ್ತಕ್ಕಂಥ ನನ್ನ ಆತ್ಮೀಯರಿಗೂ, ನಿರಾಶ್ರಿತರನ್ನ ಜೊತೆಯಲ್ಲಿ ಕೂಡಿಸ್ಕೊಂಡು ಯಾರೊಬ್ಬ ವ್ಯಕ್ತಿ ಜನ್ಮ ಕೊಟ್ಟವ್ರು ನನಗೆ ಬೇಡ ಅಂತ ದೂರ ತಳ್ಳಿದ್ರೆ, ನಿನಗೆ ಬೇಡದಿದ್ರೆ ಬೇಡವಯ್ಯ, ಈ ಭೂಮಿಯಲ್ಲಿ ಹುಟ್ಟಿದ್ದಕ್ಕೆ ಅವ್ರ ಋಣ ನಾನು ತೀರಿಸ್ತೀನಿ ಅಂತ ಹೇಳಿ ನಿಂತು ಓಡಾಡ್ತಕ್ಕಂಥ ಯುವ ಪ್ರತಿಭೆಗೂ ಎಲ್ಲರಿಗೂ ಸಹಿತ ಶುಭ ಆಗಲಿ, ಒಳ್ಳೆಯದಾಗಲಿ. ವೇದಿಕೆ ಮೇಲೆ ಕೂತಿರ್ತಕ್ಕಂಥವರು, ನಿಮ್ಮ ಮುಂದಿರುವಂಥವರು 10 ಹುಳಿಪೆಟ್ಟು ತಿಂದರೆ ಒಂದು ವೇದಿಕೆ ಅಂತ ಹೇಳ್ತಾರೆ. ಆದರೆ ವೇದಿಕೆಯ ಮುಂಭಾಗದಲ್ಲಿರ್ತಕ್ಕಂಥ ನೀವು ಕನ್ನಡಕ್ಕಾಗಿ ಯಾವುದೇ ಒಂದು ಸಮಸ್ಯೆ ಅಂತ ಬಂದಾಗ, ರಾಜ್ಯದ ಸಮಸ್ಯೆಗಳು ಯಾವುದೇ ಆದರೂ ಸಹಿತ ಬೆನ್ನು ಮೇಲೆ ಎಲ್ಲಿ ಏಟು ಬೀಳುತ್ತೋ, ಬೆನ್ನು ಮುಂಭಾಗದಲ್ಲಿ ಎಲ್ಲಿ ಏಟು ಬೀಳುತ್ತೋ ಯಾವುದೂ ಲೆಕ್ಕಿಸದಿರ ಹೋರಾಟದಲ್ಲಿ ನಿಂತು ಅದನ್ನು ಜಯಶೀಲನಾಗಿ ಮಾಡುವಂತಹ ಒಂದು ನಿಟ್ಟಿನಲ್ಲಿ ಸೇವೆ ಮಾಡುವಂಥ ಕಾಯಕ ನಿಮ್ಮದಾದಾಗ ಸದಾಕಾಲ ನಿಮ್ಮೊಂದಿಗಿರಬೇಕಾದ್ದು ನಮ್ಮ ಆದ್ಯ ಕರ್ತವ್ಯ. ಹಾಗಾಗಿ ತಾಯಿ ಭುವನೇಶ್ವರಿ ರಾಜರಾಜೇಶ್ವರಿಯನ್ನು ಪ್ರಾರ್ಥನೆ ಮಾಡ್ತಾ ತಮ್ಮೆಲ್ಲರಿಗೂ ಸಹಿತ ಈ ಕನ್ನಡದ ಹಬ್ಬದ ಈ ಒಂದು ಶುಭ ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ. ಇವತ್ತಿನ ಕಾರ್ಯಕ್ರಮ ಮಾತಾಗಬಾರ್ದು, ಕೇಳಲಿಕ್ಕೆ ಹಿಂಪಾಗಿರೋ ಸಂಗೀತವನ್ನು ಹಾಡ್ತಿರ್ತಕ್ಕಂಥ ಸಂಗೀತದ ತಂಡಕ್ಕೆ ಮತ್ತಷ್ಟು ಸಮಯ ಸಿಗಲಿ ಅಂಥೇಳಿ ನನ್ನ ಆತ್ಮೀಯರಾದಂತಹ ಸಾರಾ ಗೋವಿಂದ್ರವರು ಹಾಗೂ ನಮ್ಮ ಶಿವರಾಮೇಗೌಡರು, ಇನ್ನೂ ವೇದಿಕೆ ಮೇಲಿರ್ತಕ್ಕಂಥ ಹಲವಾರು ಜನ ಗಣ್ಯರು, ನನ್ನ ಹಿಂಬದಿಯಲ್ಲಿರ್ತಕ್ಕಂಥ ಸಾಕಷ್ಟು ಜನ ಯುವ ಪಟಗಳು, ಎಲ್ಲರಿಗೂ ಸಹಿತ ಒಳ್ಳೆಯದಾಗಲಿ, ಶುಭವಾಗಲಿ. ಬಹಳ ವಿಶೇಷವಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ರಾರಾಜಿಸ್ತಾ ಇರತಕ್ಕಂಥ ತಾಯಿ ಅಣ್ಣಮ್ಮ ದೇವಿಯ ಪಾದರವಿಂದಳಿಗೆ ನಮನವನ್ನು ಮಾಡ್ತಾ ಒಂದೆರಡು ಮಾತನ್ನು ಆಡಬೇಕು ಅಂತ ನಾನು ಇಚ್ಛೆ ಪಡ್ತಿದ್ದೇನೆ. ಬಹಳ ವಿಶೇಷವಾಗಿ ಕರ್ನಾಟಕ ರಕ್ಷಣಾ ವೇದಿಕೆ, ಕರವೇ ಸ್ವಾಭಿಮಾನಿ ಸೇನೆಯ ಸಮಸ್ತ ಹೋರಾಟಗಾರರು, ಸೇನಾಧಿಪತಿಗಳು, ನಿಮ್ಮೆಲ್ಲರಿಗೂ ಕೂಡ ಭಗವಂತನ ಸಂಪೂರ್ಣ ಕೃಪಾಶೀರ್ವಾದ ಇರಲಿ. ಇವತ್ತಿನ ದಿವಸ ಸೇನೆಯಲ್ಲಿ ನಾವೆಲ್ಲರೂ ಕೂಡ ಅತಿಥಿಗಳಷ್ಟೇ, ಆದರೆ ಹೋರಾಟದ ವಿಚಾರ ಬಂದಾಗ ತಾವೆಲ್ಲರೂ ಕೂಡ ಮುಂದೆಗಡೆ ನಿಂತು ಹೋರಾಟವನ್ನು ಮಾಡ್ತಾ ಇರ್ತೀರಿ. ಗುರುಗಳು ಹೇಳಿದರು, ಹೊಡೆತಗಳು, ಬಡತಗಳು ಇದು ಯಾವುದನ್ನು ಕೂಡ ಲೆಕ್ಕಿಸ್ದಿರ. ಯಾಕೆ ಅಂದರೆ ನಾವೆಲ್ಲರೂ ಹೇಳ್ತೀವಷ್ಟೇ ನಾವು ಹೋರಾಟ ಮಾಡ್ತಾ ಇದ್ದೀವಿ ಅಂತ ಹೇಳಿ, ಆದರೆ ನಾವೇನು ಮಾಡ್ತೀವಿ, ಎಲ್ಲೋ ಒಂದು ಕಡೆ ಮಾತ್ರ ನಿಂತ್ಕೊಳ್ತೀವಿ. ಆದರೆ ಸದಾಕಾಲ ಮುಂದೆ ನುಗ್ಗಿ ಹೋರಾಡ್ತಕ್ಕಂಥವ್ರು ನೀವೆಲ್ಲರೂ ಕಾರ್ಯಕರ್ತರು. ಭಗವಂತನ ಸಂಪೂರ್ಣ ಕೃಪಾಶೀರ್ವಾದ ನಿಮಗಿರಲಿ. ಇನ್ನು ಪುನೀತ್ ರಾಜ್ಕುಮಾರ್ ಅವರು, ನಮ್ಮೆಲ್ಲರ ಮೆಚ್ಚಿನ ಅಚ್ಚುಮೆಚ್ಚಿನ ಅಪ್ಪೂರವರು, ಪುನೀತ್ ರಾಜ್ಕುಮಾರ್ ಅವರ ಪುತ್ಥಳಿಕ ಇವತ್ತಿನ ದಿವಸ ಓಪನ್ ಆಗಿರ್ತಕ್ಕಂಥದ್ದಿದೆ. ಅದರಲ್ಲೂ
ಗಾಂಧಿನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಮೊದಲನೇ ಪುತ್ಥಳಿಕೆ. ಭಗವಂತನ ಸಂಪೂರ್ಣ ಕೃಪಾಶೀರ್ವಾದ ಕರವೇ ಸ್ವಾಭಿಮಾನಿ ಸೇವೆಯವರಿಗೆ ಸಿಗಲಿ. ಪುನೀತ್ ರಾಜ್ಕುಮಾರ್ ಅವರ ಆಶೀರ್ವಾದನೂ ನಿಮಗೆ ಸಿಗಲಿ. ಇಂತಹ ಕನ್ನಡದ ಹೋರಾಟದ ಕೆಲಸಗಳನ್ನು ಇನ್ನಷ್ಟು ಸಾಕಷ್ಟು ಮಾಡಿ, ನಾನು ಹೇಳೋದೇನಪ್ಪ ಅಂದರೆ, ಕರ್ನಾಟಕಕ್ಕೋಸ್ಕರ ನಾವು ಹೋರಾಟ ಮಾಡಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇಲ್ಲ. ಕರ್ನಾಟಕ ನಮ್ಮದು, ಕರ್ನಾಟಕ ಯಾವತ್ತಿದ್ರೂ ನಾವೇ. ಅದಾದಮೇಲೆ ಒಂದೇ ಒಂದು ಮಾತು ಹೇಳ್ತೀನಿ, ಕಳೆದ ಕಾರ್ಯಕ್ರಮದಲ್ಲೂ ಹೇಳಿದರೆ, ಕನ್ನಡದ ವಿಚಾರ, ನಾಡು ನುಡಿ ಜಲ ಅಂತಕ್ಕಂಥ ವಿಚಾರ ಬಂದರೆ ನಾವೆಲ್ಲರೂ ಸೇರಿ ಹೋರಾಡ್ತೀವಿ ಅಂತ ಹೇಳಿ ಇನ್ನೊಬ್ರು ಯಾರೋ ಬಂದು ನಮ್ಮ ಪಕ್ಕದಲ್ಲಿ ಕೂತ್ಕೊಂಡು ಸಾಥ್ ಕೊಡೋದಕ್ಕೆ ನಾವು ಕಾಯೋದಕ್ಕಿಂತ ಮೊದಲು ನಾನು ಮುಂದೆ ಬಂದು ಹೋರಾಡ್ತೀನಿ, ಏನಾದರೂ ಚಿಂತೆ ಇಲ್ಲ ಅಂತ ಹೇಳಿ ಮುಂದೆ ಬರ್ತಕ್ಕಂಥ ಕೆಲಸ ನೀವೆಲ್ಲರೂ ಕೂಡ ಮಾಡಬೇಕು ಅಂತ ಹೇಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೀನಿ. ಜೈ ಕರ್ನಾಟಕ ಮಾತೆ, ಜೈ ಹಿಂದ್. ಒಳ್ಳೆಯದಾಗಲಿ, ಶುಭವಾಗಲಿ. ಇತ್ತೀಚೆಗಷ್ಟೇ ಡಾಕ್ಟರ್ ಮಹರ್ಷಿ ಆನಂದ ಗುರುಜಿಯವರ ಸುಪುತ್ರ ಶ್ರೀನಿವಾಸ್ ಶರ್ಮಾ ಅವರು ಮಾರನಕಟ್ಟೆ ಶ್ರೀ ಬ್ರಹ್ಮಲಿಂಗೇಶ್ವರ ಸ್ವಾಮಿಯ ದಿವ್ಯ ಸಾನ್ನಿಧ್ಯಕ್ಕೆ ತೆರಳಿದ್ರು. ಅಲ್ಲಿ ನೆರವೇರಿಸಲಾದಂತಹ ವಿಶೇಷ ರಥೋತ್ಸವದಲ್ಲಿ ಪಾಲ್ಗೊಂಡಿದ್ರು. ರಥೋತ್ಸವವನ್ನು ಹೇಗೆ ನೆರವೇರಿಸಲಾಯಿತು ನೋಡೋಣ. ओम नमः शिवाय, ओम नमः शिवाय, ओम नमः शिवाय, ओम नमः शिवाय, ओम नमः शिवाय. ज्ञान निर्वाण रूपं विभुं व्यापकं ब्रह्म वेद स्वरूपं निजं निर्गुणं निर्विकल्पं निरीहं चिदाकाशमाकाशवासं भजेऽहं निराकारं. ತಾವೆಲ್ಲರೂ ಕೂಡ ದರ್ಶನವನ್ನು ಮಾಡ್ತಾ ಇದ್ದೀರಿ. ಒಳಗಡೆ ಭಗವಂತರ ಆರಾಧಿಸ್ತಾ ಕೂತಿರತಕ್ಕಂಥದ್ದಿದೆ. ಈ ಒಂದು ಜಾತ್ರಾ ಮಹೋತ್ಸವವನ್ನು ಬಹಳ ಆನಂದದಿಂದ ಸ್ವೀಕಾರವನ್ನು ಮಾಡ್ತಾ ಇದ್ದಾರೆ. ರಾಜ್ಯದಲ್ಲಿ ಇವತ್ತಿನ ದಿವಸ ಕೊರೋನಾ ಬಂದಿರತಕ್ಕಂಥ ಕಾರಣದಿಂದ ಸಾಕಷ್ಟು ಜನಗಳು ಇಲ್ಲಿಗೆ ಬರ್ತಕ್ಕಂಥದ್ದು ಕಡಿಮೆ ಆಗೋಗಿರ್ತಕ್ಕಂಥದ್ದಿತ್ತು. ಆ ಒಂದು ಮಹಾಮಾರಿ ಕಾಯಿಲೆ ಎಲ್ಲವನ್ನೂ ಕೂಡ ಸಂಪೂರ್ಣವಾಗಿ ಅದಲು ಬದಲು ಮಾಡಿರ್ತಕ್ಕಂಥ ಪರಿಸ್ಥಿತಿ ಇತ್ತು. ಆದರೆ ಈ ಬಾರಿ ಏನಿಲ್ಲ ಆದರೂ ಒಂದು ದಿವಸಕ್ಕೆ 40,000 to 50,000 ಜನ ಅನ್ನದಾನವನ್ನು ಮಾಡ್ತಾ ಇರತಕ್ಕಂಥದ್ದು, ಅನ್ನ ಸಂತರ್ಪಣೆಯನ್ನು ಸ್ವೀಕಾರ ಮಾಡ್ತಾ ಇರತಕ್ಕಂಥದ್ದಿದೆ. ಜಾತ್ರಾ ಮಹೋತ್ಸವಕ್ಕೆ ಭಾಗಿಯಾಗಿರ್ತಕ್ಕಂಥದ್ದಿದೆ. ಇದೇ ರೀತಿ 3 ದಿನಗಳ ಕಾಲ ಇಲ್ಲಿ ಜಾತ್ರಾ ಮಹೋತ್ಸವವನ್ನು ನಡೆಸ್ತಾ ಇರತಕ್ಕಂಥದ್ದಿದೆ. ಇವತ್ತಿನ ದಿವಸ ಈ ನಿಮ್ಮ ಶ್ರೀನಿವಾಸ ಶರ್ಮಾ ಮನೋಗತ ಪ್ರಶ್ನಾತಂತ್ರದಲ್ಲಿ ಸಾಕಷ್ಟು ದೊಡ್ಡ ಮಟ್ಟದ ಪ್ರಖ್ಯಾತಿಯನ್ನು ತೆಗೆದುಕೊಂಡಿರ್ತಕ್ಕಂಥದ್ದಾಗಲಿ, ನಿಮ್ಮೆಲ್ಲರ ಮನಸ್ಸನ್ನು ಗೆಲ್ಲಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿರ್ತಕ್ಕಂಥದ್ದು, ಅಣು ಮಾಡಿಕೊಟ್ಟಿರ್ತಕ್ಕಂಥದ್ದಾಗಲಿ, ಅದು ನಾನು ಮಾರನಕಟ್ಟೆ ಬ್ರಹ್ಮಲಿಂಗೇಶ್ವರ ಭಗವಂತ ಅನುಗ್ರಹದಿಂದ ನಾನು ಮುಂದೆ ಬಂದಿರತಕ್ಕಂಥದ್ದು. ಆತನ ಅನುಗ್ರಹ ಇಲ್ಲ ಅಂದಿದ್ರೆ ಎಲ್ಲೋ ಒಂದು ಕಡೆ ಹಿಂದೆನೇ ಉಳ್ಕೊಂಡು ಬಿಟ್ಟಿರ್ತಿದ್ದೇನೋ ಎಂಬತಕ್ಕಂಥ ಮನಸ್ಥಿತಿ ನನಗೆ ಈಗಲೂ ಇದೆ. ಆತನ ಅನುಗ್ರಹ ಅಷ್ಟರ ಮಟ್ಟಿಗೆ ಇರತಕ್ಕಂಥದ್ದು. ನಂಬಿದವರನ್ನು ಯಾವತ್ತೂ ಕೂಡ ಕೈ ಬಿಡ್ತಕ್ಕಂಥದ್ದಲ್ಲ. ಒಂದು ದೃಢ ಮನಸ್ಸಿನ ಸಂಕಲ್ಪ, ಒಂದು ಹರಿಕೆಯನ್ನು ಕಟ್ಕೊಂಡಿದ್ದೆ ಆದರೆ ನಿಮ್ಮ ಕೈಯನ್ನು ಹಿಡಿತಾನೆ ಭಗವಂತ. ಯಾವುದ ಕಾರಣಕ್ಕೂ ಕೂಡ ನಿಮ್ಮ ಮನಸ್ಸನ್ನು ನೋವು ಮಾಡೋದಿಲ್ಲ. ಅಂತಹ ವಿಶೇಷವಾಗಿರ್ತಕ್ಕಂಥ ಶಕ್ತಿಯುತವಾಗಿರ್ತಕ್ಕಂಥ ಪುರಾಣ ಪ್ರಸಿದ್ಧಿ ಕ್ಷೇತ್ರ ಅಂತಲೇ ಹೇಳ್ಬೋದು ಮಾರನಕಟ್ಟೆ ಬ್ರಹ್ಮಲಿಂಗೇಶ್ವರ. ಭಗವಂತನ ಅನುಗ್ರಹ ನಾಡಿನ ಸಮಸ್ತ ಜನತೆಗೆ, ಮಹರ್ಷಿವಾಣಿಯ ಸಮಸ್ತ ವೀಕ್ಷಕ ಪ್ರಭುಗಳು ನಿಮ್ಮೆಲ್ಲರಿಗೂ ಕೂಡ ಸಿಗಬೇಕು ಅಂತ ನಾನು ಕೂಡ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡಿದ್ದೇನೆ. ಗುರುಗಳಲ್ಲಿ ಒಂದು ಸಂಕಲ್ಪವನ್ನು ಕೂಡ ಮಾಡಿದ್ದೇನೆ. ಅವರ ಅನುಗ್ರಹ ಈಗಾಗಲೇ ನಮಗೆ ಸಿಕ್ಕಿದೆ. ಮಾರನಕಟ್ಟೆ ಬ್ರಹ್ಮಲಿಂಗೇಶ್ವರನ ಅನುಗ್ರಹ ಆದಷ್ಟು ಬೇಗ ನಮ್ಮೆಲ್ಲರಿಗೂ ಕೂಡ ಸಿಗಬೇಕು. ಭಗವಂತನ
ಕೃಪೆಗೆ ನಾವೆಲ್ಲರೂ ಕೂಡ ಪಾತ್ರ ಆಗಬೇಕು ಅಂತ ಹೇಳ್ತಾ ಒಳ್ಳೆಯದಾಗಲಿ, ಶುಭವಾಗಲಿ. प्रसीद प्रभो सर्वभूतादिवासं न जानामि योगं जपं नैव पूजां नतोऽहं सदा सर्वदा शम्भुतुभ्यं जराजन्म दुःखौघतादप्यमानं प्रभो पाहि आपं नमामीश शम्भो. शमीशानि निर्वाणरूपं विभुं व्यापकं ब्रह्मवेदस्वरूपं निजं निर्गुणं निर्विकल्पं निरीहं चिदाकाशमाकाशवासं भजेऽहम्. ದೇವಸ್ಥಾನದ ಒಳಗಡೆ ಗರ್ಭಗುಡಿಯ ಸುತ್ತಲೂ ಕೂಡ ಹೊಂಬಾಳೆ ಎಲ್ಲ ಕಡೆ ನಾವು ನೋಡ್ತಾ ಇರತಕ್ಕಂಥದ್ದು. ಸಾಕಷ್ಟು ದೊಡ್ಡ ಮಟ್ಟದ ರಾಶಿಯಲ್ಲಿ ಎಲ್ಲರೂ ಕೂಡ ಆ ಒಂದು ಹೊಂಬಾಳೆಯನ್ನು ಭಗವಂತನಿಗೆ ಸಮರ್ಪಣೆಯನ್ನು ಮಾಡಿನೇ ಇಲ್ಲಿ ಪ್ರಶ್ನೆಗಳನ್ನು ಕೇಳತಕ್ಕಂಥದ್ದು. ಯಾವ ಜಾಗದಲ್ಲಿ ಜಾತ್ರಾ ಮಹೋತ್ಸವ ನಡೀತಾ ಇರುತ್ತೋ ಆ ಒಂದು ಜಾಗದಲ್ಲಿ ಜಾತ್ರೆಯಲ್ಲಿ ಬಡಿಸ್ತಕ್ಕಂಥ ಆ ಒಂದು ಪದಾರ್ಥಗಳನ್ನು ಸ್ವೀಕರಿಸ್ತಕ್ಕಂಥದ್ದೇ ಒಂದು ಆನಂದ. ಜಾತ್ರಾ ಮಹೋತ್ಸವದಲ್ಲಿ ಭಗವಂತನ ಅನುಗ್ರಹ ನಿಜಕ್ಕೂ ಹೇಳಬೇಕಂದ್ರೆ ಆ ಒಂದು ಪ್ರಸಾದದ ರುಚಿಯೇ ಬೇರೆ. ನಿಜಕ್ಕೂ ಈಗಲೂ ಕೂಡ ಎಲ್ಲೋ ಒಂದು ಕಡೆ ನನ್ನ ಬಾಯಲ್ಲೂ ಕೂಡ ನೀರು ಬರ್ತಾ ಇದೆ. ತಾವು ನೋಡ್ತಾ ಇದ್ದೀರಿ, ನಿನ್ನೆ ಬೆಳಗ್ಗೆ ಹಚ್ಚಿರತಕ್ಕಂಥ ಬೆಂಕಿ ಇನ್ನೂ ಉರಿತಾನೆ ಇದೆ. ಇನ್ನೂ 3 ದಿನಗಳ ಕಾಲ ಸದಾ ಇದೇ ರೀತಿ ಉರಿತಾನೇ ಇರುತ್ತೆ. ಈಗಾಗಲೇ ಮತ್ತೆ ಇನ್ನೊಂದು ಬ್ಯಾಚಿಗೆ ಈಗಾಗಲೇ ರೆಡಿ ಆಗ್ತಾ ಇದೆ. ಸಮಯ ನೋಡಿದ್ರೆ ಎಷ್ಟು ಗೊತ್ತಾ, ಮಧ್ಯರಾತ್ರಿ 2:30-3 ಗಂಟೆ ಆಗ್ತಾ ಬಂತು. ಇನ್ನೂ ಜನಜಂಗುಳಿ ಅದೇ ರೀತಿ ಇದೆ. ಇಲ್ಲಿಯ ಪ್ರಸಾದಗಳು ಕೂಡ ಅದೇ ರೀತಿ ನೆರವೇರ್ತಾನೆ ಇದೆ. ಅನ್ನ ಸಂತರ್ಪಣೆ ಮಾಡ್ತಕ್ಕಂಥ ಶಾಲೆಯಲ್ಲೂ ಕೂಡ ಜನರು ಭಟ್ರು ಅದೇ ರೀತಿ ಕಷ್ಟಪಟ್ಟು ಜನರಿಗೆ ಯಾವುದೇ ರೀತಿ ಸಮಸ್ಯೆಗಳಾಗಬಾರ್ದು, ಯಾರೂ ಕೂಡ ಬರೀ ಹೊಟ್ಟೆಯಲ್ಲಿ ಹಸಿದು ಹಾಗೆ ಹೋಗಬಾರ್ದು, ಎಲ್ಲರೂ ಕೂಡ ಹೊಟ್ಟೆ ತುಂಬ ಪ್ರಸಾದವನ್ನು ಸ್ವೀಕರಿಸಬೇಕು ಅಂತಲೇ ಬಹಳ ಕಷ್ಟಪಟ್ಟು ಅಡುಗೆಯನ್ನು ಮಾಡ್ತಾ ಇದ್ದಾರೆ. ತಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಿ. ಇವೆಲ್ಲ ನೋಡ್ತಕ್ಕಂಥದ್ದಾಗಲಿ ನಿಮಗೆ ತೋರಿಸ್ತಕ್ಕಂಥದ್ದಾಗಲಿ ನನಗೆ ಬಹಳ ಆನಂದವೇ ಸರ್.